ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಹಿತೈಷಿ ಯಲ್ಲಪ್ಪ ಕೆಡಿ ಸರ್. ಇವತ್ತಿನ ಸ್ಪೆಷಲ್ ಟಾಪಿಕ್ ನ್ಯೂಕ್ಲಿಯರ್ ಟೆಕ್ನಾಲಜಿ ಬಗ್ಗೆ ಮಾತನಾಡೋಣ. ಈ ನ್ಯೂಕ್ಲಿಯರ್ ಟೆಕ್ನಾಲಜಿಯನ್ನು ಮಲ್ಟಿಪಲ್ ಲೆವೆಲ್ ಅಲ್ಲಿ ಎಕ್ಸ್ಪ್ಲೇಷನ್ ಮಾಡ್ತಾ ಬರ್ತೀನಿ. ಸೊ ಇದನ್ನ ಕರೆಕ್ಟ್ ಆಗಿ ಅಟೆನ್ಷನ್ ಕೊಟ್ಟು ಫೋಕಸ್ ಮಾಡ್ರಿ. ಸೊ ಯಾಕಪ್ಪ ಅಂದ್ರೆ ಇದು ಒಂದೇ ಕಂಟೆಂಟ್ ಇಟ್ಕೊಂಡು ಡಿಸ್ಕಷನ್ ಮಾಡಲ್ಲ, ಮಲ್ಟಿಪಲ್ ವೇದಲ್ಲಿ ಹೋಗ್ತದೆ. ಒಂದು ಮಿಸ್ ಆದ್ರೆ ಇನ್ನೊಂದರ ಮೇಲೆ ಅದ್ರ ಪ್ರಶ್ನೆ ಕೇಳ್ತಾರೆ. ಇದು ಪೊಲೀಸ್ ಕಾನ್ಸ್ಟೇಬಲ್ಗೂ ಹೆಲ್ಪ್ ಆಗುತ್ತೆ, ಮುಂದೆ PSI ಗೂ ಹೆಲ್ಪ್ ಆಗುತ್ತೆ, KS IAS ಎಕ್ಸಾಮ್ ಕೂಡ ಹೆಲ್ಪ್ ಆಗುತ್ತೆ, ಮತ್ತು C ಗ್ರೂಪಿಗೂ ಕೂಡ ಹೆಲ್ಪ್ ಆಗುತ್ತೆ. ಈಗ ಫಸ್ಟ್ ನೋಡೋಣ ನ್ಯೂಕ್ಲಿಯರ್ ಟೆಕ್ನಾಲಜಿ. ಈ ಸ್ಪೇಸ್ ಟೆಕ್ನಾಲಜಿ ಇದೆ, ಡಿಫೆನ್ಸ್ ಟೆಕ್ನಾಲಜಿ ಇದೆ, ಇನ್ಫಾರ್ಮೇಶನ್ ಟೆಕ್ನಾಲಜಿ ಇದೆ, ಜೊತೆಗೇನೆ ನ್ಯಾನೋ ಟೆಕ್ನಾಲಜಿ ಇದೆ, ಜೊತೆಗೇನೆ ಈಗ ಎಟ್ ಪ್ರೆಸೆಂಟ್ ತುಂಬಾ ಚರ್ಚೆಯಲ್ಲಿ ಇರುವಂತದ್ದು ಯಾವ್ದಂದ್ರೆ ನ್ಯೂಕ್ಲಿಯರ್ ಟೆಕ್ನಾಲಜಿ. ಈ ನ್ಯೂಕ್ಲಿಯರ್ ಟೆಕ್ನಾಲಜಿ ಯಾಕೆ ಚರ್ಚೆಯಲ್ಲಿ ಇದೆಯಪ್ಪ ಅಂದ್ರೆ ಎಟ್ ಪ್ರೆಸೆಂಟ್ ಮಧ್ಯ ಏಷ್ಯಾದಲ್ಲಿ ಆಗಿರ್ಬೋದು, ಮಧ್ಯ ಏಷ್ಯಾದಲ್ಲಿ ಯುದ್ಧಗಳು ನಡೀತಾ ಇದಾವ. ಅಲ್ಲಿ ಇರಾನ್, ಇಸ್ರೇಲು ಮತ್ತು ಅಮೆರಿಕನ್ ಕೂಡ ಅಲ್ಲಿ ಭಾಗವಹಿಸಿ ಯುದ್ಧ ಮಾಡ್ತಾ ಇದೆ. ಜೊತೆಗೇನೆ ಅಲ್ಲಿ ಉಕ್ರೇನ್ ಮತ್ತು ರಷ್ಯಾಕ್ಕೆ ಸಂಬಂಧಪಟ್ಟಂತ ಯುದ್ಧ ನಡೀತಾ ಇದೆ. ಹಾಗಾಗಿ ಈ ನ್ಯೂಕ್ಲಿಯರ್ ವೆಪನ್ಸ್ ಗಳನ್ನ ಬಳಕೆ ಮಾಡ್ತಾ ಇದ್ದಾರೆ ಅತಿ ಹೆಚ್ಚಿನ ಪ್ರಮಾಣದಲ್ಲಿ. ಮತ್ತೆ ನ್ಯೂಕ್ಲಿಯರ್ ಎನರ್ಜಿನಲ್ಲಿ ಜಾಸ್ತಿ ಯೂಸ್ ಮಾಡಕತ್ತಾರೆ. ಜೊತೆಗೆ ಮುಂದೆ ಅಣುಬಾಂಬನ್ನ ಪ್ರಯೋಗ ಮಾಡ್ತಾರೆ ಅಂತ ಹೇಳ್ತಾ ಇದಾರೆ ಅವರು. ಅದಕ್ಕೆ ಚರ್ಚೆ ಇಲ್ಲಿದೆ. ಜೊತೆಗೇನೆ 2025 ಏಪ್ರಿಲ್ ತಿಂಗಳಲ್ಲಿ ಚೀನಾ ದೇಶ ಇಡೀ ವಿಶ್ವದಲ್ಲಿ ಪ್ರಥಮ ಬಾರಿಗೆ ನಾನ್ ನ್ಯೂಕ್ಲಿಯರ್ ಹೈಡ್ರೋಜನ್ ಬಾಂಬ್ ಅನ್ನ ಏನ್ ಮಾಡಿದೆ, ಪ್ರೊಡಕ್ಷನ್ ಮಾಡಿದೆ ಮತ್ತು ವಿತ್ ಟೆಸ್ಟ್ ಕೂಡ ಮಾಡಿದೆ. ಯಾವುದು? ಚೀನಾ ದೇಶ. ಹಾಗಾಗಿ ಅದು ಕೂಡ ನ್ಯೂಸ್ ಅಲ್ಲಿ ಇದೆ. ಹೈಡ್ರೋಜನ್ ಎನರ್ಜಿಯನ್ನು ಬಳಸಿಕೊಳ್ಳಾರ್ದೆ, ನ್ಯೂಕ್ಲಿಯಸ್ ಎನರ್ಜಿಯನ್ನು ಬಳಸಿಕೊಳ್ಳಾರ್ದೆ, ನ್ಯೂಕ್ಲಿಯರ್ ಎನರ್ಜಿಯನ್ನು ಬಳಸಿಕೊಳ್ಳಾರ್ದೆ ಒಂದು ಸ್ಟ್ಯಾಂಡರ್ಡ್ ಆದಂತ ಶಕ್ತಿಶಾಲಿ ಆದಂತ ಬಾಂಬ್ ಅನ್ನ ಪ್ರೊಡಕ್ಷನ್ ಮಾಡಿದೆ. ಯಾವುದು? ಚೀನಾ ದೇಶ. ಅದು ಕೂಡ ಸುದ್ದಿಯಲ್ಲಿದೆ. ಹಾಗಾಗಿ ಮಲ್ಟಿಪಲ್ ವೇದಲ್ಲಿ ನಾವು ತಿಳ್ಕೊಳ್ತಾ ಬರೋಣ. ಫಸ್ಟ್ ನೋಡ್ರಿ, ಇಲ್ಲಿ ಈ ನ್ಯೂಕ್ಲಿಯರ್ ಎನರ್ಜಿ ನಿಂತಿದ್ದು ಎದ್ರ ಮೇಲೆಪ್ಪ ಅಂತಂದಾಗ ಮುಖ್ಯವಾಗಿ ಬೈಜಿಕ ವಿದಳನ ಮೇಲೆ ನಿಂತಿರ್ತದ. ಬೈಜಿಕ ವಿದಳನ ಜೊತೆಗೇನೆ ಬೈಜಿಕ ಸಮ್ಮಿಲನ ಮೇಲೆ ನಿಂತಿರ್ತದ. ಕ್ಲಿಯರ್ಲಾ? ಇವೆರಡೂ ಕಾನ್ಸೆಪ್ಟ್ ಮೋಸ್ಟ್ ಇಂಪಾರ್ಟೆಂಟ್ ನ್ಯೂಕ್ಲಿಯರ್ ಟೆಕ್ನಾಲಜಿಗೆ ಅನ್ನುವಂಥದ್ದು. ಈ ನ್ಯೂಕ್ಲಿಯರ್ ಟೆಕ್ನಾಲಜಿಗೆ ಸಂಬಂಧಪಟ್ಟ ಇತಿಹಾಸಕ್ಕೆ ಹೋದ್ರೆ ನಮ್ಮ ಕಣಾದ ಮಹರ್ಷಿಯವರು ಅವಾಗನೇ 3ನೇ ಶತಮಾನದಲ್ಲಿನೇ ಕೂಡ ಈ ಪರಮಾಣು ಅಣುವಿನ ಬಗ್ಗೆ ಅವಾಗನೇ ಹೇಳ್ಬಿಟ್ಟಿದ್ದಾರೆ ಅನ್ನುವಂಥದ್ದು. ಅದನ್ನ ಆಧುನಿಕ ಹಿನ್ನೆಲೆಯಲ್ಲಿ ನಮಗೆ ತಿಳಿಸಿದವರು ಯಾರಪ್ಪ ಅಂದ್ರೆ ಜಾನ್ ಡಾಲ್ಟನ್ ಅಂತ ಬರ್ತಾರೆ. ಅವ್ರ ಬಗ್ಗೆ ಕೂಡ ಡಿಸ್ಕಷನ್ ಮಾಡ್ತಾ ಬರೋಣ. ಜೊತೆಗೆ ಈ ನ್ಯೂಕ್ಲಿಯರ್ ಎನರ್ಜಿಯನ್ನು ಬಳಸಿಕೊಂಡು ಏನ್ ಮಾಡ್ತಾರ, ಈ ಡಿಫೆನ್ಸ್ ಸೆಕ್ಯೂರಿಟಿ ಏನ್ ಮಾಡ್ತಾ ಇದ್ರ. ಸೊ ನಮ್ಮ ದೇಶದಲ್ಲಿ ಕೂಡ ಅಣು ಪರೀಕ್ಷೆ ಮಾಡಿದ್ವಿ, ನ್ಯೂಕ್ಲಿಯರ್ ಟೆಸ್ಟ್ ಮಾಡಿದ್ವಿ ನಾವು 2 ಹಂತದಲ್ಲಿ. ಯಾಕೆ ಡಿಫೆನ್ಸ್ ಸೆಕ್ಯೂರಿಟಿಗೆ ಮೇನ್ ಇಂಪಾರ್ಟೆಂಟ್ ಆಗ್ತದೆ ಈ ನ್ಯೂಕ್ಲಿಯರ್ ಟೆಕ್ನಾಲಜಿ ಅನ್ನುವಂಥದ್ದು. ಜೊತೆಗೇನೆ ಈ ದೇಶದ ಅಭಿವೃದ್ಧಿಗೆ, ಅದರಲ್ಲಿ ವಿಶೇಷವಾಗಿ ಇನ್ಫ್ರಾಸ್ಟ್ರಕ್ಚರ್ ಅಲ್ಲಿ ಒಂದಾದಂತ ಎಲೆಕ್ಟ್ರಿಸಿಟಿ, ಆ ಎಲೆಕ್ಟ್ರಿಸಿಟಿ ಪ್ರೊಡಕ್ಷನ್ ಮಾಡ್ಲಿಕ್ಕೂ ಕೂಡ ನಾವು ನ್ಯೂಕ್ಲಿಯರ್ ಟೆಕ್ನಾಲಜಿಯನ್ನು ಯೂಸ್ ಮಾಡಾಕತ್ತೀವಿ. ಹಾಗಾಗಿ ಪರಮಾಣು ವಿದ್ಯುತ್ ಸ್ಥಾವರಗಳ ಬಗ್ಗೆ ಡಿಸ್ಕಷನ್ ಮಾಡ್ತಾ ಬರ್ತೀವಿ ನಾವು. ಪರಮಾಣು ವಿದ್ಯುತ್ ಸ್ಥಾವರಗಳ ಬಗ್ಗೆ ಡಿಸ್ಕಷನ್ ಮಾಡ್ತಾ ಬರ್ತೀವಿ. ಇನ್ನ ಈ 2ನೇ ಜಾಗತಿಕ ಯುದ್ಧದಲ್ಲಿ ಈ ನ್ಯೂಕ್ಲಿಯರ್ ಶಸ್ತ್ರಾಸ್ತ್ರಗಳನ್ನು ಬಳಕೆ ಮಾಡ್ತಾರೆ, ಅಣು ಬಾಂಬ್ ಅನ್ನ ಬಳಕೆ ಮಾಡ್ತಾರೆ. ಸೊ ಅದ್ರ ಬಗ್ಗೆ ಕೂಡ ಡಿಸ್ಕಷನ್ ಮಾಡ್ತಾ ಬರ್ತೇವೆ. ಇನ್ನು ಅಣು ಬಾಂಬ್ಗಿಂತ ಶಕ್ತಿಶಾಲಿಯಾದಂತ ಬಾಂಬ್ ಯಾವ್ದಂದ್ರೆ ಹೈಡ್ರೋಜನ್ ಬಾಂಬ್ ಕೂಡ ಡಿಸ್ಕಷನ್ ಮಾಡ್ತಾ ಬರ್ತೀವಿ. ಜೊತೆಗೆ ಅಣು ಬಾಂಬ್ ಕೂಡ ಡಿಸ್ಕಷನ್ ಮಾಡ್ತಾ ಬರ್ತೀವಿ. ಕ್ಲಿಯರ್ಲಾ? ಒಂದು ಮಿಸ್ ಆತಂದ್ರೆ ಇನ್ನೊಂದರಲ್ಲಿ ಪ್ರಶ್ನೆಯನ್ನೇ ಕೇಳ್ತಾ ಬರ್ತಾರೆ. ಇನ್ನೊಂದು ಪಾಯಿಂಟ್ ನಿಮ್ಗೆ ಗೊತ್ತಾಗತ್ತಾ? ಹಾಗಾಗಿ ಈ ನ್ಯೂಕ್ಲಿಯರ್ ಟೆಕ್ನಾಲಜಿಯಲ್ಲಿ ಬಳಕೆ ಆಗುವಂತಹ ಒಂದು ಅಣು ಖನಿಜಾಂಶಗಳು ಬರ್ತಾವೆ. ಅಣು ಖನಿಜಾಂಶಗಳು ಅಂತ ಬರ್ತಾವೆ. ಥೋರಿಯಂ ಆಗಿರ್ಬೋದು, ಯುರೇನಿಯಂ ಆಗಿರ್ಬೋದು. ಈ ಯುರೇನಿಯಂ ಇಂದ ಪ್ಲೂಟೋನಿಯಂ ಅನ್ನು ಪ್ರೊಡಕ್ಷನ್ ಮಾಡ್ತಾರೆ. ಈ ಥೋರಿಯಂ ಮತ್ತು ಯುರೇನಿಯಂ ಬಗ್ಗೆ ಅದನ್ನು ಕೂಡ ಡಿಸ್ಕಷನ್ ಮಾಡ್ತಾ ಬರ್ತೀನಿ ನಾನು. ಥೋರಿಯಂ ಹೈಯೆಸ್ಟ್ ಇರೋದು ಇಂಡಿಯಾದಲ್ಲಿ. ಇನ್ನ ಈ ಯುರೇನಿಯಂ ಅನ್ನ ಪ್ರೊಡಕ್ಷನ್ ಮಾಡ್ತಾ ಇರೋದು ಕಜಕಿಸ್ತಾನ, ಆಸ್ಟ್ರೇಲಿಯಾ, ಈ ತರ ಬರ್ತಾವ ರಾಷ್ಟ್ರಗಳು. ಅದ್ರ ಬಗ್ಗೆ ಕೂಡ ಡಿಸ್ಕಷನ್ ಮಾಡ್ತಾ ಬರ್ತೇವೆ. ಹಾಗಾಗಿ ಫಸ್ಟ್ ಈ ನ್ಯೂಕ್ಲಿಯರ್ ಎನರ್ಜಿಯನ್ನು ತಿಳ್ಕೊಳ್ಳೋಣ. ಫಸ್ಟ್ ಈ ನ್ಯೂಕ್ಲಿಯರ್ ಎನರ್ಜಿ ಡಿಪೆಂಡ್ ಆಗಿದ್ದು ಯಾವ 2 ಕಂಟೆಂಟ್ ಇಂದ, 2 ಪರಿಕಲ್ಪನೆಯಿಂದ. ಒಂದು ಬೈಜಿಕ ವಿದಳನ, ಇನ್ನೊಂದು ಬೈಜಿಕ ಸಮ್ಮಿಲನ. ನ್ಯೂಕ್ಲಿಯರ್ ಫಿಸನ್ ಅಂಡ್ ನ್ಯೂಕ್ಲಿಯರ್ ಫ್ಯೂಸನ್ ಅಂತ. ಬೈಜಿಕ ಸಮ್ಮಿಲನ ಮತ್ತು ಬೈಜಿಕ ವಿದಳನ ಪ್ರಕ್ರಿಯೆ. ಈಗ ಫಸ್ಟ್ ನಾವು ನೋಡ್ತಾ ಬರೋಣ, ಬೈಜಿಕ ವಿದಳನ ಅಂದ್ರೇನು, ಬೈಜಿಕ ಸಮ್ಮಿಲನ ಅಂತಂದ್ರೇನು. ಇದು ಈ ಅಂಶ ನಿಮ್ಗೆ ಅರ್ಥ ಆಗ್ಬೇಕಿತ್ತಪ್ಪ ಅಂದ್ರ ಒಂದು 2 ವಿಡಿಯೋಗಳನ್ನ ಈಗ ತೋರಿಸ್ತೀನಿ, ಕ್ಲಿಯರ್ ಆಗ್ತದೆ ಆ ಕಾನ್ಸೆಪ್ಟ್ಗಳು. ಹಾಗಾಗಿ ನೋಡೋಣ. ಫಸ್ಟ್ 2 ವಿಡಿಯೋಗಳನ್ನು ನೋಡೋಣ. ನೋಡ್ರಿ, ಇದು ಈ ವಿಡಿಯೋ ಎದಕ್ಕೆ ಸಂಬಂಧಪಟ್ಟಿದ್ದಪ್ಪ ಅಂತಂದಾಗ
ಬೈಜಿಕ ವಿದಳನಕ್ಕೆ ಸಂಬಂಧಪಟ್ಟಿದ್ದು ಕಂಟೆಂಟ್. ಯಾಕಂದ್ರೆ ಸೈನ್ಸ್ ಕಂಟೆಂಟ್ ಅನ್ನ ಸ್ವಲ್ಪ ಈ ಮ್ಯಾಪ್ ಮತ್ತು ವಿಡಿಯೋಗಳನ್ನ ನೋಡೋದ್ರ ಮೂಲಕವಾಗಿನೇ ಬೇಗ ಅರ್ಥ ಆಗ್ತೈತಿ. ಎಸ್ಪೆಷಲಿ ಆರ್ಟ್ಸ್ ಸ್ಟೂಡೆಂಟ್ಸ್ಗೆ, ಸೈನ್ಸ್ ಸ್ಟೂಡೆಂಟ್ಸ್ಗೆ ಬೇಗ ಅರ್ಥ ಆಗುತ್ತೆ, ಇಂಜಿನಿಯರ್ ಸ್ಟೂಡೆಂಟ್ಗೆ ಬೇಗ ಅರ್ಥ ಆಗುತ್ತೆ. ಕ್ಲಿಯರ್ ಅಲ್ಲ? ಹಾಗಾಗಿ ಎಸ್ಪೆಷಲಿ ಆರ್ಟ್ಸ್ ಸ್ಟೂಡೆಂಟ್ಗೆ ನೀವು ಸೈನ್ಸ್ ಏನಾದ್ರು ಓದ್ಬೇಕಿತ್ತಪ್ಪ ಅಂತಂದ್ರ ಕೆಲವಿಷ್ಟು ವಿಡಿಯೋಗಳನ್ನ ಆಗಿರ್ಬೋದು, ಇಮೇಜ್ಗಳನ್ನ ನೋಡಿ ನೀವು ಏನ್ ಮಾಡ್ಬೇಕು, ಸ್ಟಡಿ ಮಾಡ್ಬೇಕಾಗತ್ತೆ. ಅದಕ್ಕೋಸ್ಕರ 5ನೇ ಕ್ಲಾಸಿಂದ 10ನೇ ಕ್ಲಾಸ್ ವರೆಗೆ ನೀವು ಏನ್ ಮಾಡ್ಬೇಕು, ಸೈನ್ಸ್ ಬುಕ್ ಅನ್ನ ನೋಡಿದಾಗ ಅಲ್ಲಿ ಪಿಕ್ಚರ್ ಇರ್ತಾವ ನೋಡ್ರಿ ಜಾಸ್ತಿ. ಆ ಪಿಕ್ಚರ್ ನೋಡಿದಾಗ ನಿಮ್ಗೆ ಏನು ಸೈನ್ಸ್ ಕಾನ್ಸೆಪ್ಟ್ ಬೇಗ ಅರ್ಥ ಆಗ್ತದೆ. ಅರ್ಥ ಮಾಡ್ಕೊಡಿ. ಎಸ್, ಈಗ ಬೈಜಿಕ ವಿದಳನ ಪ್ರಕ್ರಿಯೆ ಎನ್ನುವಂಥದ್ದು ಒಂದು ಭಾರವಾದ ಒಂದು ನ್ಯೂಕ್ಲಿಯಸ್ ಏನಾಗುತ್ತಪ್ಪ ಅಂದ್ರ ಕೂಡಿದಾಗ ಅವಾಗ ಏನಾಗುತ್ತಪ್ಪ ಅಂದ್ರೆ 2 ಹಗುರವಾದ ನ್ಯೂಕ್ಲಿಯಸ್ ಆಗಿ ಕನ್ವರ್ಟ್ ಆಗ್ತಾವ, ಡಿವೈಡ್ ಆಗ್ತಾವ, ವಿದಳನ ಆಗ್ತೈತಿ. ಆ ವಿದಳನ ಹಿನ್ನೆಲೆಯಲ್ಲಿ ಈ ತಾಪಮಾನ ಒತ್ತಡದಲ್ಲಿ ಸ್ಫೋಟ ಆಗ್ತೈತಿ. ಆ ಸ್ಫೋಟ ಆಗೋದ್ರಿಂದ ಹೈಯೆಸ್ಟ್ ಎನರ್ಜಿ ಪ್ರೊಡಕ್ಷನ್ ಆಗುತ್ತೆ. ಅದನ್ನ ಏನಂತ ಕರೀತಾರಪ್ಪ ಅಂತಂದ್ರ ಬೈಜಿಕ ವಿದಳನ ಅಂತ ಕರೀತಾರೆ, ನ್ಯೂಕ್ಲಿಯರ್ ಫಿಸನ್ ಅಂತ ಕರೀತಾರೆ. ಕ್ಲಿಯರ್? ಆ ನ್ಯೂಕ್ಲಿಯರ್ ಫಿಸನ್ ಪ್ರೊಸೆಸ್ ಹೆಂಗ್ ನಡೀತದೆ ಅನ್ನೋದನ್ನ ನೋಡೋಣ, ವಿಡಿಯೋದ ಮೂಲಕವಾಗಿ ನೋಡೋಣ. ನೋಡಲಿ ಯಾವ ರೀತಿ ನಡೀತದ, ಈ ಕ್ಲಿಯರ್ ಕಟ್ ಆಗಿ ಗೊತ್ತಾಗತ್ತಾ. ಇಲ್ಲಿ AI ವಿಡಿಯೋವನ್ನ ಮಾಡಿದೀವಿ, ಸೊ ಇದನ್ನ ಫೋಕಸ್ ಮಾಡಿದ್ರೆ ನಿಮ್ಗೆ ನ್ಯೂಕ್ಲಿಯರ್ ಫಿಸನ್ ಏನನ್ನೋದು ಗೊತ್ತಾಗುತ್ತೆ. ನೋಡ್ರಿ, ಒಂದು ಭಾರ ಪರಮಾಣು ಕೇಂದ್ರವು ಸಣ್ಣ ಕೇಂದ್ರಗಳಾಗಿ ವಿಭಜನೆಯಾಗುವ ಪ್ರಕ್ರಿಯೆ. ಸ್ಫೋಟ ಆಯ್ತಲ್ಲ, ಒಂದು ಭಾರವಾದ ಕೇಂದ್ರ ಅಂತಂದ, ಕೇಂದ್ರ ಅಂದ್ರೆ ನ್ಯೂಕ್ಲಿಯಸ್. ಮುಂದೆ ಅದೇನ ಕೂಡಿದಾಗ ಏನಾಗುತ್ತಪ್ಪ ಅಂತಂದ್ರೆ ಸಣ್ಣ ನ್ಯೂಕ್ಲಿಯಸ್ ಆಗಿ ಫಾರ್ಮೇಶನ್ ಆಗುತ್ತೆ. ಮುಂದದು ಒತ್ತಡ ಮತ್ತು ತಾಪಮಾನದ ಹಿನ್ನೆಲೆಯಲ್ಲಿ ಏನಾಗುತ್ತೆ, ಸ್ಫೋಟಗೊಳ್ತದ. ಹಾಗಾಗಿ ಈ ಕಾನ್ಸೆಪ್ಟ್ ನಿಮ್ಗೆ ಅರ್ಥ ಮಾಡ್ಕೊಳ್ರಿ. ಈ ಒಂದು ಶಕ್ತಿಯಿಂದನೇ ನ್ಯೂಕ್ಲಿಯರ್ ಫಿಸನ್, ಈ ಬೈಜಿಕ ವಿದಳನ ಪ್ರಕ್ರಿಯೆ ಹಿನ್ನೆಲೆಯಲ್ಲಿ ಏನ್ ಮಾಡಕತ್ತಾರ, ಅಟೋಮ್ ಬಾಂಬ್ ಅನ್ನ ಪ್ರೊಡಕ್ಷನ್ ಮಾಡ್ತಾರೆ, ಅಣು ಬಾಂಬ್ ಅನ್ನ ಪ್ರೊಡಕ್ಷನ್ ಮಾಡ್ತಾರೆ. ಜೊತೆಗೇನೆ ಅಣು ವಿದ್ಯುತ್ ಸ್ಥಾವರ ನ್ಯೂಕ್ಲಿಯರ್ ಪ್ಲಾಂಟ್ ಅಲ್ಲಿ ಕೂಡ ಬಳಕೆ ಆಗಿರುವಂತ ಎನರ್ಜಿ ಯಾವ್ದಪ್ಪ ಅಂತಂದ್ರ ಈ ನ್ಯೂಕ್ಲಿಯರ್ ಫಿಸನ್ ಬೈಜಿಕ ವಿದಳನ ಶಕ್ತಿ ಎನ್ನುವಂಥದ್ದು. ಇನ್ನೊಂದು ಎನರ್ಜಿ ಬರ್ತದೆ, ಇದಕ್ಕಿಂತ ಶಕ್ತಿಶಾಲಿಯಾದಂತ ಎನರ್ಜಿ ಯಾವ್ದಪ್ಪ ಅಂತಂದಾಗ ಮುಖ್ಯವಾಗಿ ಅದನ್ನ ಏನಂತ ಕರೀತಾರಪ್ಪ ಅಂದ್ರ ನ್ಯೂಕ್ಲಿಯರ್ ಫ್ಯೂಷನ್ ಪ್ರೊಸೆಸ್. ನೋಡಿ, 2 ಹಗುರವಾದ ಕೇಂದ್ರಗಳಂದಾಗ ನ್ಯೂಕ್ಲಿಯಸ್ ಅಂತ ಒಂದಾಗಿ ಭಾರವಾದ ಕೇಂದ್ರವಾಗುವ ಪ್ರಕ್ರಿಯೆ, ತುಂಬಾ ಹ್ಯೂಜ್ ಎನರ್ಜಿ ಇರುವಂತ ಒಂದು ನ್ಯೂಕ್ಲಿಯಸ್ ಆಗಿ ಕನ್ವರ್ಟ್ ಆಗುತ್ತೆ ಮುಂದೆ. ಹಾಗಾಗಿ ಇಲ್ಲಿ ಹೈಯೆಸ್ಟ್ ಎನರ್ಜಿ ಫಾರ್ಮೇಶನ್ ಆಗುತ್ತೆ ಮತ್ತು ಇದು ಕೂಡ ಬ್ಲಾಸ್ಟ್ ಆಗುತ್ತೆ. ಆ ಬೈಜಿಕ ವಿದಳನಕ್ಕಿಂತ 1000 ಪಟ್ಟು ಹೈಯೆಸ್ಟ್ ಎನರ್ಜಿನ ಹೊಂದಿರುವಂತದ್ದು ಯಾವ್ದಪ್ಪ ಅಂತಂದಾಗ ಈ ನ್ಯೂಕ್ಲಿಯರ್ ಫ್ಯೂಷನ್ ಪ್ರೊಸೆಸ್, ಬೈಜಿಕ ಸಮ್ಮಿಲನ ಪ್ರಕ್ರಿಯೆ ಎನ್ನುವಂಥದ್ದು. ಇದನ್ನ ಬೈಜಿಕ ಸಮ್ಮಿಲನ ಪ್ರಕ್ರಿಯೆ ಅಂತ ಕರೀತಾರ. ಇದು ಯಾವ ಪ್ರೋಸೆಸ್ ಆಗ್ತದೆ ನೋಡೋಣ. ಇಲ್ಲಿ ವಿಡಿಯೋ ನೋಡಿದಾಗ ನಿಮ್ಗೆ ಗೊತ್ತಾಗುತ್ತೆ. ನೋಡಿ ಹೆಂಗ್ ಪ್ರೋಸೆಸ್ ನಡೀತಾ ಇದೆ ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ. 2 ಹಗುರವಾದ ಪರಮಾಣು ಕೇಂದ್ರಗಳು ಒಂದಾಗಿ ಒಂದು ಭಾರವಾದ ಕೇಂದ್ರವನ್ನು ರೂಪಿಸುವ ಪ್ರಕ್ರಿಯೆ. ಒಂದು ಭಾರವನ್ನು ರೂಪಿಸುವ ಪ್ರಕ್ರಿಯೆ. ಸೊ ಇದನ್ನ ಏನಂತ ಕರೀತಾರಪ್ಪ ಅಂತಂದ್ರ ಬೈಜಿಕ ಸಮ್ಮಿಲನ ಪ್ರಕ್ರಿಯೆ. ಪರಮಾಣು ಅನ್ನೋದು ಮೋಸ್ಟ್ ಇಂಪಾರ್ಟೆಂಟ್. ಇಲ್ಲಿ ಅತ್ಯಂತ ಸಣ್ಣ ಕಣ, ಅದು ಅತ್ಯಂತ ಸಣ್ಣ ಕಣ ಅನ್ನೋದನ್ನ ಅರ್ಥ ಮಾಡ್ಕೊಳ್ರಿ. ಇದು ಹಾಗಾಗಿ ತುಂಬಾ ಎನರ್ಜಿಯನ್ನು ಒಳಗೊಂಡಿರುವಂತದ್ದು ಕಂಟೆಂಟ್. ಆ ಒಂದು ಎನರ್ಜಿ ಕಂಟೆಂಟ್ ಅನ್ನ ತಗೊಂಡು ಏನ್ ಮಾಡ್ತಾರಪ್ಪ ಅಂದ್ರ ಅಲ್ಲಿ ಬೈಜಿಕ ವಿದಳನಕ್ಕೂ ಬಳಕೆ ಮಾಡ್ತಾರ, ಬೈಜಿಕ ಸಮ್ಮಿಲನಕ್ಕೂ ಯೂಸ್ ಮಾಡ್ತಾ ಇದ್ದಾರೆ. ಹಾಗಾಗಿ ಇದನ್ನ ನಾವು ಸ್ವಲ್ಪ ಡಿಫ್ರೆಂಟ್ ಆಗಿ ಡಿಸ್ಕಷನ್ ಮಾಡ್ತಾ ಬರೋಣ. ಎಸ್, ಈಗ ನೋಡಿ ನ್ಯೂಕ್ಲಿಯರ್ ಟೆಕ್ನಾಲಜಿ ಟೆಕ್ ಅಂತ ಬರೀತೀನಿ ಅಷ್ಟೇ, ಶಾರ್ಟ್ ಕಟ್. ನ್ಯೂಕ್ಲಿಯರ್ ಟೆಕ್ನಾಲಜಿ ಡಿಪೆಂಡ್ ಆಗಿದ್ದು 2 ಎನರ್ಜಿ ಮೇಲೆ ಅಂತ ಹೇಳಿದೆ ನಾನು. ಒಂದು ಏನಪ್ಪಾ ಅಂತಂದ್ರ ನ್ಯೂಕ್ಲಿಯರ್ ಫಿಸನ್ ಅಂದ್ರ ಇದನ್ನ ಏನಂತ ಕರೀತಾರಪ್ಪ ಅಂತಂದಾಗ ಇಲ್ಲಿ ಬೈಜಿಕ ವಿದಳನ ಅಂತ ಕರೀತಾರೆ. ಇದನ್ನ ಬೈಜಿಕ ವಿದಳನ ಅಂತ ಕರೀತಾರೆ. ಇನ್ನು ಎರಡನೇದ್ದು ಏನಪ್ಪಾ ಅಂತಂದಾಗ ನ್ಯೂಕ್ಲಿಯರ್ ಫ್ಯೂಷನ್
ಸೊ ಇದನ್ನ ಏನಂತ ಕರೀತಾರ, ಬೈಜಿಕ ಸಮ್ಮಿಲನ ಅಂತ ಕರೀತಾರ. ಬೈಜಿಕ ಸಮ್ಮಿಲನ, ಸಮ್ಮಿಲನ, ಬೈಜಿಕ ಸಮ್ಮಿಲನ ಅಂತ ಕರೀತಾರೆ. ನೆನಪಲ್ಲಿ ನೋಡ್ರಿ, ಇದಕ್ಕೆ ಏನು ವ್ಯತ್ಯಾಸ, ಇದು ಅದರಲ್ಲಿ ಈಗ ವಿಡಿಯೋ ನೋಡ್ಕೊಂಡ್ ಬಂದ್ರಿ, ಇಲ್ಲಿ ಎನರ್ಜಿ ಏನಾಗತ್ತಪ್ಪ ಅಂದ್ರ ಡಿವೈಡ್ ಆಗ್ತತಿ, ಬೇರೆ ಬೇರೆ ಆಗ್ತದೆ, ಎನರ್ಜಿ ಸ್ಫೋಟ ಆಗ್ತತಿ. ಇಲ್ಲಿ ಎನರ್ಜಿ ಕೂಡ್ತೈತಿ. ಹಾಗಾದ್ರೆ ಎಕ್ಸಾಮ್ ಅಲ್ಲಿ ನಿಮಗೆ ಕೇಳುವಂತದ್ದು ಕಂಟೆಂಟ್ ಏನಪ್ಪಾ ಅಂತಂದಾಗ, ನ್ಯೂಕ್ಲಿಯರ್ ಫ್ರಿಸನ್ ಪ್ರೊಸೆಸ್ ಅನ್ನ ಎಲ್ಲಿ ಬಳಕೆ ಮಾಡ್ತಾರಂತಂದಾಗ, ಒಂದು ಎಕ್ಸಾಮ್ ನಲ್ಲಿ ಕೇಳುವಂತ ಪಾಯಿಂಟ್ಸ್, ಮುಖ್ಯವಾದಂತ ಅಂಶ ಏನಪ್ಪಾ ಅಂತಂದ್ರ, ಎಕ್ಸಾಮ್ ನಲ್ಲಿ ಕೇಳುವಂತದ್ದು ಏನಂದ್ರೆ, ಎಕ್ಸಾಮ್ ನಲ್ಲಿ ಕೇಳುವಂತದ್ದು ಒಂದು ಕಂಟೆಂಟ್, ಈ ಬೈಜಿಕ ವಿದಳನ ಪ್ರಕ್ರಿಯೆಯನ್ನ ಎಲ್ಲಿ ಯೂಸ್ ಮಾಡ್ತಾರ, ಒಂದು ಡಿಫೆನ್ಸ್ ಸೆಕ್ಯೂರಿಟಿಯಲ್ಲಿ ಯೂಸ್ ಮಾಡ್ತಾರ. ಅಂದ್ರೆ ಅಣುಬಾಂಬ್ ಅಲ್ಲಿ ಯೂಸ್ ಮಾಡ್ತಾರೆ. ಅಣುಬಾಂಬ್ ಅಲ್ಲಿ ಇದನ್ನ ಬಳಕೆ ಮಾಡ್ತಾರೆ. ಅಟೋಮ್ ಬಾಂಬ್ ಅಂತ ಕರೀತಾರೆ. ಅಟೋಮ್ ಬಾಂಬ್ದಲ್ಲಿ ಬಳಕೆ ಮಾಡ್ತಾರೆ. ಒಂದಿದು ಇದು ಅಟೋಮ್ ಬಾಂಬ್ ನಲ್ಲಿ ಬಳಕೆ ಮಾಡಕತ್ತಾರಪ್ಪ ಅಂದ್ರೆ, ಇದು ನಾಶಕ್ಕಾಗಿ, ಡೆವಲಪ್ಮೆಂಟ್ ಅಲ್ಲ, ಅದು ನಾಶಕ್ಕಾಗಿ ಯೂಸ್ ಮಾಡ್ತಾರೆ. ಒಂದು ಡಿಫೆನ್ಸ್ ಟೆಕ್ನಾಲಜಿಯಲ್ಲಿ ಇದನ್ನ, ಈ ನ್ಯೂಕ್ಲಿಯರ್ ಟೆಕ್ನಾಲಜಿಯನ್ನು ಬಳಕೆ ಮಾಡ್ತಾರೆ. ಡಿಫೆನ್ಸ್ ಟೆಕ್ನಾಲಜಿಯಲ್ಲಿ ನ್ಯೂಕ್ಲಿಯರ್ ಟೆಕ್ನಾಲಜಿಯನ್ನು ಬಳಕೆ ಮಾಡ್ತಾರೆ, ನಾಶಕ್ಕಾಗಿ ಯೂಸ್ ಮಾಡ್ತಾರೆ. ಇನ್ನೊಂದು ಕಂಟೆಂಟ್ ಏನಪ್ಪಾ ಅಂತಂದಾಗ, ಎರಡನೇದ್ದು ಡೆವಲಪ್ಮೆಂಟ್, ಅಭಿವೃದ್ಧಿ ಹಿನ್ನೆಲೆಯಲ್ಲಿ ಬಳಕೆ ಮಾಡ್ತಾರೆ. ಅಭಿವೃದ್ಧಿ ಹಿನ್ನೆಲೆಯಲ್ಲಿ ಬಳಕೆ ಮಾಡ್ತಾರೆ. ಏನಪ್ಪಾ ಅಂತಂದ್ರ, ನ್ಯೂಕ್ಲಿಯರ್ ಪವರ್ ಪ್ಲಾಂಟ್, ಪರಮಾಣು ವಿದ್ಯುತ್ ಸ್ಥಾವರಗಳಲ್ಲಿ ಬಳಕೆ ಆಗುವಂತದ್ದು ಯಾವ್ದಪ್ಪ ಅಂತಂದಾಗ, ಈ ನ್ಯೂಕ್ಲಿಯರ್ ಫಿಸನ್ಸ್. ನೆನಪಿರ್ಲಿ, ಈಗ ಅಣು ವಿದ್ಯುತ್ ಸ್ಥಾವರಗಳಂತ ಇರಲಿಲ್ಲ, ಆ ಅಣು ವಿದ್ಯುತ್ ಸ್ಥಾವರಗಳಲ್ಲಿ, ಪರಮಾಣು ವಿದ್ಯುತ್ ಸ್ಥಾವರಗಳಲ್ಲಿ ಬಳಕೆ ಆಗಿರುವಂತದ್ದು ಯಾವ್ದಪ್ಪ ಅವರ, ಈ ಬೈಜಿಕ ವಿದಳನ ಪ್ರಕ್ರಿಯೆನ ಯೂಸ್ ಮಾಡ್ತಾರೆ. ನೋಡ್ರಿ, ಬೈಜಿಕ ವಿದಳನ ಪ್ರಕ್ರಿಯೆ ಏನಿದೆಯಪ್ಪಲ್ಲ, ಇದು ತುಂಬಾ ಎನರ್ಜಿನ ಪ್ರೊಡಕ್ಷನ್ ಮಾಡ್ತಾರೆ. ಅನ್ಕಂಟ್ರೋಲೇಬಲ್, ಇದು ಅನಿಯಂತ್ರಿತವಾದದ್ದು. ಇದನ್ನ ಅಪ್ಲೈಡ್ ಕ್ವೆಶ್ಚನ್ ಕೇಳಿದಾಗ, ಅನಿಯಂತ್ರಿತವಾದಂತ ಒಂದು ಶಕ್ತಿ ಇದು, ಮಾನವನಿಗೆ ಕಂಟ್ರೋಲ್ ಮಾಡ್ಲಿಕ್ಕೆ ಆಗುವುದಿಲ್ಲ ಇದನ್ನ. ಹಾಗಾಗಿ ಇದು ಕೂಡ ಅನ್ಕಂಟ್ರೋಲೇಬಲ್. ಇದು ಕೂಡ ಯಾವುದು, ನ್ಯೂಕ್ಲಿಯರ್ ಫ್ಯೂಷನ್ ಕೂಡ ಅನ್ಕಂಟ್ರೋಲೇಬಲ್, ಸೇಮ್. ಇದು ಕೂಡ ಅನ್ಕಂಟ್ರೋಲೇಬಲ್, ಇದು ಕೂಡ ನಿಯಂತ್ರಣ ಮಾಡ್ಲಿಕ್ಕೆ ಆಗುದಿಲ್ಲ. ಯಾವುದನ್ನ, ನ್ಯೂಕ್ಲಿಯರ್ ಫ್ಯೂಷನ್ ಮತ್ತು ನ್ಯೂಕ್ಲಿಯರ್ ಫಿಸನ್ ಅನ್ನ. ಹಾಗಾಗಿ ಈ ನ್ಯೂಕ್ಲಿಯರ್ ಫ್ಯೂಷನ್ ಅನ್ನೋದು ಪ್ರೊಸೆಸ್ ಗೊತ್ತಿರಲಿ, ಇದು ಕೂಡ ಅನ್ಕಂಟ್ರೋಲೇಬಲ್, ಮನುಷ್ಯನಿಗೆ ನಿಯಂತ್ರಣ ಮಾಡ್ಲಿಕ್ಕೆ ಆಗುದಿಲ್ಲ. ಅಪ್ಲೈಡ್ ಕ್ವಶನ್ಸ್ ಕೇಳಿದ್ರೆ ಆನ್ಸರ್ ಮಾಡಕ್ ಬರ್ಬೇಕು. ಜೊತೆಗಿನೇ ಪಾಯಿಂಟ್ಸ್ ಇನ್ನೊಂದು ಏನಪ್ಪಾ ಅಂದ್ರ, ಒಂದು ನಾಶ ಮಾಡ್ಲಿಕ್ಕೆ ಯೂಸ್ ಮಾಡ್ತಾರೆ, ಇನ್ನೊಂದು ಫಾರ್ ಡೆವಲಪ್ಮೆಂಟ್. ನೋಡಿ, ಮುಂದೆ ಈಗ UPS ಪ್ರಿಲಿಮ್ಸ್ ಮುಗಿದಿದೆ, ಮೇನ್ಸ್ ಪ್ರಿಪರೇಷನ್ ಮಾಡ್ತಾ ಇದ್ದಾರೆ. ಅಲ್ಲಿ GS ಪೇಪರ್ ಅಂತ ಬರ್ತಾ, ಸೈನ್ಸ್ ಅಂಡ್ ಟೆಕ್ನಾಲಜಿಗೆ ಸಂಬಂಧಪಟ್ಟಂತ. ಆ GS ಪೇಪರ್ ಅಲ್ಲಿ ಕೂಡ ಯೂಸ್ ಆಗುತ್ತೆ ಈ ಪಾಯಿಂಟ್ಸ್. ನ್ಯೂಕ್ಲಿಯರ್ ಟೆಕ್ನಾಲಜಿ ದೇಶದ ಅಭಿವೃದ್ಧಿಯಲ್ಲಿ ಈ ನ್ಯೂಕ್ಲಿಯರ್ ಟೆಕ್ನಾಲಜಿ ಪಾತ್ರ, ಅದರ ರೋಲ್ ಏನು ಅನ್ನೋದನ್ನ ಕೇಳ್ತಾರೆ ಕ್ವಶನ್ಸ್. ಒಂದು ಇನ್ನು ಎಸ್ಐದಲ್ಲಿ ಕೂಡ ಕೇಳ್ತಾರೆ. ಪ್ರಸ್ತುತ ಸಂದರ್ಭದಲ್ಲಿ ದೇಶದ ಅಭಿವೃದ್ಧಿಗೆ ಈ ನ್ಯೂಕ್ಲಿಯರ್ ಟೆಕ್ನಾಲಜಿ ಅವಶ್ಯಕವೇ, ಚರ್ಚಿಸಿರಿ ಅಂತ ಕೇಳ್ಬೋದು. ಎಸ್ಐದಲ್ಲಿ ಕೂಡ ಕೇಳ್ತಾರ, ಜೊತೆಗೇನೆ GS ಪೇಪರ್ ಅಲ್ಲಿ ಕೂಡ ಕೇಳ್ತಾರೆ, ಅದು KS ಅಲ್ಲಿ ಕೂಡ ಕೇಳ್ತಾರೆ. ಮತ್ತ ಇನ್ PSI ಎಕ್ಸಾಮ್ ಬರೀತಿರ್ತಾರಲ್ಲ, ಅಲ್ಲಿ SI ಪೇಪರ್ ಅಂತ ಬರುತ್ತೆ 20 ಮಾರ್ಕ್ಸ್ಗೆ, ಅಲ್ಲಿ ಕೂಡ ಕೇಳ್ಬೋದು. ವಿಜ್ಞಾನ ಮತ್ತು ತಂತ್ರಜ್ಞಾನಕ್ಕೆ ಸಂಬಂಧಪಟ್ಟಂತ ಒಂದು ಪ್ರಶ್ನೆ ಕೇಳ್ತಾರೆ SI, ಅಲ್ಲಿ ಕೂಡ ಯೂಸ್ ಆಗುತ್ತೆ. ಪ್ಲಸ್ ಈ GS ಪೇಪರ್ಗೆ ಅಂದ್ರೆ ಪ್ರಿಲಿಮ್ಸ್ಗೆ ಕೂಡ ಯೂಸ್ ಆಗುತ್ತೆ. ಮೇನ್ಸ್ಗೆ GS ಪೇಪರ್ ಅಂತ ಬರ್ತಾವ, ಮೇನ್ಸ್ ಅಲ್ಲಿ ಯಾರು IAS ಮತ್ತು ಈ KS ಅಲ್ಲಿ ಕೂಡ ಯೂಸ್ ಆಗುತ್ತೆ, ನೆನಪಿರಲಿ. ಸೊ ಇದನ್ನ ತಿಳ್ಕೊಳ್ರಿ. ಇನ್ನೊಂದು, ಈ ನ್ಯೂಕ್ಲಿಯರ್ ಫ್ಯೂಷನ್ ಪ್ರೊಸೆಸ್ ಎಲ್ಲೆಲ್ಲಿ ಯೂಸ್ ಆಗುತ್ತಪ್ಪ ಅಂದ್ರೆ ಅರ್ಥ ಮಾಡ್ಕೊಂಡು, ಎಲ್ಲೆಲ್ಲಿ ಇದೆ ಈ ಒಂದು ಎನರ್ಜಿ, ಎಲ್ಲೆಲ್ಲಿ ಇದೆಯಪ್ಪ ಅಂತಂದ್ರ ನೋಡೋಣ. ಈ ಕಂಟೆಂಟ್ ಎಲ್ಲೆಲ್ಲಿ ಇದೆಯಪ್ಪ ಅಂತಂದಾಗ, ಈ ಬೈಜಿಕ ಸಮ್ಮಿಲನ ಪ್ರಕ್ರಿಯೆ ಎಲ್ಲೆಲ್ಲಿ ಯೂಸ್ ಮಾಡ್ತಾರೆ ಅಂದ್ರೆ, ಒಂದು ಬೈಜಿಕ ಸಮ್ಮಿಲನ ಪ್ರಕ್ರಿಯೆ ಇದನ್ನ ಎಲ್ಲೆಲ್ಲಿ ಯೂಸ್ ಮಾಡ್ತಾರೆ, ಒಂದು ಮುಖ್ಯವಾದಂತ ಅಂಶ ಹೈಡ್ರೋಜನ್ ಬಾಂಬ್ ಅಲ್ಲಿ ಯೂಸ್ ಮಾಡ್ತಾರೆ.
ಹೈಡ್ರೋಜನ್ ಬಾಂಬ್. ಹೈಡ್ರೋಜನ್ ಬಾಂಬ್ ಹೈಡ್ರೋಜನ್ ಬಾಂಬ್ ಅಲ್ಲಿ ಯೂಸ್ ಮಾಡ್ತಾರೆ, ನೆನ್ಪಿಟ್ಕೊಳ್ರಿ. ಹೈಡ್ರೋಜನ್ ಬಾಂಬ್ ಮೋಸ್ಟ್ ಇಂಪಾರ್ಟೆಂಟ್. ಈ ಹೈಡ್ರೋಜನ್ ಬಾಂಬ್ ಯಾವ ಎನರ್ಜಿಯನ್ನು ಒಳಗೊಂಡಿದೆಯಪ್ಪ ಅಂತಂದ್ರ ಈ ನ್ಯೂಕ್ಲಿಯರ್ ಟೆಕ್ನಾಲಜಿ ಹಿನ್ನೆಲೆಯಲ್ಲಿ ಅಂದಾಗ ಯಾವ್ದಪ್ಪ ನ್ಯೂಕ್ಲಿಯರ್ ಫ್ಯೂಷನ್ ಪ್ರೊಸೆಸ್ ಅನ್ನು ಒಳಗೊಂಡಿದೆ, ಬೈಜಿಕ ಸಮ್ಮಿಲನ ಪ್ರಕ್ರಿಯೆಯನ್ನು ಒಳಗೊಂಡಿದೆ. ಅಂದ್ರ ಇಲ್ಲಿ ಅಣುಬಾಂಬ್ ಅಂತ ಅಂದೆಲ್ಲ, ಅಣುಬಾಂಬ್ಕ್ಕಿಂತ 1000 ಪಟ್ಟು ಶಕ್ತಿಶಾಲಿ ಇರುತ್ತೆ. ಇದು ಎಷ್ಟು? 1000 ಪಟ್ಟು ಶಕ್ತಿಶಾಲಿ ಇದೆ, 1000 ಪಟ್ಟು ಅಷ್ಟು ಸ್ಟ್ಯಾಂಡರ್ಡ್ ಐತಿ. ಹೌದು, ಹೈಡ್ರೋಜನ್ ಬಾಂಬ್ ಅನ್ನುವಂಥದ್ದು ಅರ್ಥ ಮಾಡ್ಕೊಳ್ರಿ. ಹಾಗಾಗಿ ಜೊತೆಗೆ ಮತ್ತೆ ಈ ಒಂದು ನ್ಯೂಕ್ಲಿಯರ್ ಫ್ಯೂಷನ್ ಪ್ರೊಸೆಸ್ ಎಲ್ಲಿ ನಡೀತಾ ಇದೆಪ್ಪ ಅಂತಂದಾಗ ನಿರಂತರವಾಗಿ ಎಲ್ಲಿ ನಡೀತಾ ಇದೆಪ್ಪ ಅಂದ್ರ ನ್ಯಾಚುರಲ್ ಆಗಿ ನಿರಂತರವಾಗಿ ಎಲ್ಲಿ ನಡೀತದೆ, ಇದು ಆರ್ಟಿಫಿಷಿಯಲ್ ಆಗಿ ಕ್ರಿಯೇಟ್ ಮಾಡ್ತಾರ. ಡಿಫೆನ್ಸ್ ಸೆಕ್ಯೂರಿಟಿಗೆ ಹಿನ್ನೆಲೆಯಲ್ಲಿ ಹೈಡ್ರೋಜನ್ ಬಾಂಬ್ ಕ್ರಿಯೇಟ್ ಮಾಡ್ಬೇಕಾದ್ರ ಯಾವ ಎನರ್ಜಿಯನ್ನು ಬಳಸ್ಕೊಳ್ತಾರಪ್ಪ ಅಂದ್ರ ನ್ಯೂಕ್ಲಿಯರ್ ಫ್ಯೂಷನ್ ಪ್ರೊಸೆಸ್ ಅನ್ನು ಬಳಕೆ ಮಾಡ್ತಾರ. ಕ್ಲಿಯರ್ಲಾ? ಇನ್ನ ನಮ್ಮ ಭೂಮಿಯ ಮೇಲೆ, ನಮ್ಮ ಒಂದು ವಿಶ್ವದಲ್ಲಿ, ಯೂನಿವರ್ಸಲ್ ಅಲ್ಲಿ ನಿರಂತರವಾಗಿ ಈ ಒಂದು ನ್ಯೂಕ್ಲಿಯರ್ ಫ್ಯೂಷನ್ ಪ್ರೊಸೆಸ್ ಎಲ್ಲಿ ನಡೀತಾ ಇದೆಪ್ಪ ಅಂತಂದ್ರ ಈ ಸ್ಟಾರ್ ಅಲ್ಲಿ ನಡೀತಾ ಇದೆ. ಸ್ಟಾರ್ ಅಲ್ಲಿ ನಡೀತಾ, ನಕ್ಷತ್ರದಲ್ಲಿ ನಡೀತಾ ಇದೆ. ನೆನಪಿರಲಿ. 2 ಹೈಡ್ರೋಜನ್ ಪ್ರಕ್ರಿಯೆಗಳು, 2 ಹೈಡ್ರೋಜನ್ ಅಂಶಗಳು ಏನಾಗ್ತಾವ ಅಂದ್ರೆ ಎರಡೂ ಕೂಡಿ, 2 ಹೈಡ್ರೋಜನ್ ಅಂಶಗಳು ಕೂಡಿ ಮುಂದೆ ಏನಾಗಿ ಕನ್ವರ್ಟ್ ಆಗುತ್ತಪ್ಪ ಅಂದ್ರೆ ಒಂದು ಇಲ್ಲಿ ಹಿಲಿಯಂ ಆಗಿ ಪರಿವರ್ತನೆ ಆಗ್ತದೆ. ಹಿಲಿಯಂ ಆಗಿ ಪರಿವರ್ತನೆ ಆಗುವ ಸಂದರ್ಭದಲ್ಲಿ ಹೈಯೆಸ್ಟ್ ಹ್ಯೂಜ್ ಎನರ್ಜಿ ಪ್ರೊಡಕ್ಷನ್ ಆಗುತ್ತೆ. ಈ 2 ಹೈಡ್ರೋಜನ್ ಪರಮಾಣು ಅಂಶಗಳು ಮುಂದೆ ಏನಾಗುತ್ತಪ್ಪ ಅಂತಂದ್ರೆ ಅದು ಪ್ರೊಸೆಸ್ ಆಗಿ ತಾಪಮಾನ ಒತ್ತಡದ ಹಿನ್ನೆಲೆಯಲ್ಲಿ ಹೀಲಿಯಂ ಕನ್ವರ್ಟ್ ಆಗಿ ಈ ತಾಪಮಾನ ಮತ್ತು ಒತ್ತಡ ಹೈಯೆಸ್ಟ್ ಆದಾಗ ಸ್ಫೋಟಗೊಂಡು ಎನರ್ಜಿ ಕನ್ವರ್ಟ್ ಆಗುತ್ತೆ. ಆ ಎನರ್ಜಿ ಕನ್ವರ್ಟ್ ಆಗತ್ತದಪ್ಪ ಅಂದ್ರೆ ಅಲ್ಲಿ ಏನ್ ನಡೆಯಕತ್ತಿದಪ್ಪ ಅಂತಂದಾಗ ನ್ಯೂಕ್ಲಿಯರ್ ಫ್ಯೂಷನ್ ಪ್ರೊಸೆಸ್ ನಡೀತಾ ಇದೆ. ಆಗ್ಲೇ ತೋರಿಸಿದ್ನಲ್ಲ ವಿಡಿಯೋ ನಿಮ್ಗ, ಅದು ಮೋಸ್ಟ್ ಇಂಪಾರ್ಟೆಂಟ್ ಆದಂತ ಕಂಟೆಂಟ್ ಅವು. ಹಾಗೆ ಸ್ಟಾರ್ ಅಲ್ಲಿ ನಡೀತದೆ, ಪ್ರೊಸೆಸ್ ನಿರಂತರವಾಗಿ ನಡೀತದೆ. ಹಾಗಾದ್ರೆ ಸೂರ್ಯನಲ್ಲಿ ಕೂಡ ಯಾವ ಎನರ್ಜಿ ನಡೀತದೆ ಅಂತ ಪ್ರಶ್ನೆಯನ್ನ ಕೇಳಿದಾಗ ನೀವಿಲ್ಲಿ ಅರ್ಥ ಮಾಡ್ಕೋಬೇಕಾಗಿದ್ದು ಏನಪ್ಪಾ ಅಂತಂದಾಗ ಬೈಜಿಕ ಸಮ್ಮಿಲನ ಪ್ರಕ್ರಿಯೆ ನಿರಂತರವಾಗಿ ನಡೀತಾ ಇದೆ. 2 ಹೈಡ್ರೋಜನ್ ಪರಿಕಲ್ಪನೆಗಳು ಕೂಡಿ ಮುಂದೆ ಹಗುರವಾದಂತ ಹಿಲಿಯಂ ಎನರ್ಜಿ ಕನ್ವರ್ಟ್ ಆಗುತ್ತೆ, ಹಿಲಿಯಂ ಆಗಿ ಕನ್ವರ್ಟ್ ಆಗುತ್ತೆ. ಅಲ್ಲಿ ಹೈಯೆಸ್ಟ್ ಹ್ಯೂಜ್ ಎನರ್ಜಿ ಫಾರ್ಮೇಶನ್ ಆಗುತ್ತೆ. ಅಲ್ಲಿ ಒತ್ತಡ ಮತ್ತು ತಾಪಮಾನ ಹೆಚ್ಚಿಗೆ ಆಗ್ತಾ ಬರ್ತದೆ. ಹಾಗಾಗಿ ಅಂತಿಮವಾಗಿ ಸ್ಫೋಟಗೊಳ್ತಿರೋದಲ್ಲ, ಅಂತಿಮವಾಗಿ ಸ್ಫೋಟಗೊಳ್ಳುವಂತ ಸಂದರ್ಭದಲ್ಲಿ ಹ್ಯೂಜ್ ಎನರ್ಜಿ ಆಗಿ ಕನ್ವರ್ಟ್ ಆಗಿರ್ತದ. ಆ ಹ್ಯೂಜ್ ಎನರ್ಜಿ ಆಗಿ ಕನ್ವರ್ಟ್ ಆಗತ್ತೈತಪ್ಪ ಅಂತಂದ್ರ ಎಷ್ಟಂದ್ರ ಸುಮಾರು 15 ಮಿಲಿಯನ್ ಡಿಗ್ರಿ ಸೆಲ್ಸಿಯಸ್ ಟೆಂಪರೇಚರ್ ಆಗಿ ಫಾರ್ಮೇಶನ್ ಆಗಿರ್ತದ. ಆ ಸಂದರ್ಭದಲ್ಲಿ ಸೂರ್ಯ ಯಾವ ಸ್ಥಿತಿಯಲ್ಲಿ ಇರ್ತಾನಪ್ಪ ಅಂದ್ರ, ಸೂರ್ಯ ಅಥವಾ ನಕ್ಷತ್ರ ಯಾವ ಸ್ಥಿತಿಯಲ್ಲಿ ಇರ್ತಾನಂದ್ರ ಪ್ಲಾಸ್ಮಾ ಸ್ಥಿತಿಯಲ್ಲಿ, ವಸ್ತುವಿನ 4ನೇ ಸ್ಥಿತಿ. ಘನ, ದ್ರವ, ಅನಿಲ. 4ನೇ ಸ್ಥಿತಿ ಯಾವ್ದಪ್ಪ ಅಂದ್ರೆ ಪ್ಲಾಸ್ಮಾ ಸ್ಥಿತಿಯಲ್ಲಿ ಸೂರ್ಯ. ಹೈಯೆಸ್ಟ್ ಎನರ್ಜಿ, ಹ್ಯೂಜ್ ಎನರ್ಜಿ ಫಾರ್ಮೇಶನ್ ಆದಂತ ಸಂದರ್ಭದಲ್ಲಿ ಅವಾಗ ಸೂರ್ಯ ಯಾವ ಸ್ಥಿತಿಯಲ್ಲಿ ಇರ್ತಾನೆ? ಪ್ಲಾಸ್ಮಾ ಸ್ಥಿತಿಯಲ್ಲಿ ಇರ್ತಾನೆ. ನೆನಪಿರ್ಲಿ. ಈ ಸೂರ್ಯನ ಕೇಂದ್ರ ಭಾಗದಲ್ಲಿ ಎನರ್ಜಿ ಫಾರ್ಮೇಶನ್ ಆಗ್ತದಲ್ಲ ಎಷ್ಟು? ಸುಮಾರು 15 ಮಿಲಿಯನ್ ಡಿಗ್ರಿ ಸೆಲ್ಸಿಯಸ್ ಫಾರ್ಮೇಶನ್ ಆಗುತ್ತಾ. ಅಂದ್ರೆ 1.5 ಕೋಟಿ 1.5 ಕೋಟಿ ಮಿಲಿಯನ್ ಡಿಗ್ರಿ ಸೆಲ್ಸಿಯಸ್ ಫಾರ್ಮೇಶನ್ ಆಗುತ್ತೆ ಕೋರು, ಸೂರ್ಯನ ಕೋರ್ ಭಾಗದಲ್ಲಿ. ಈ ಹೊರಭಾಗದಲ್ಲಿ, ಸೂರ್ಯನ ಹೊರಭಾಗದಲ್ಲಿ ಎಷ್ಟು ಉಷ್ಣಾಂಶ, ಎಷ್ಟು ಟೆಂಪರೇಚರ್ ಇರ್ತದಪ್ಪ ಅಂದ್ರ ಸುಮಾರು 5,500 6,000 ಡಿಗ್ರಿ ಸೆಲ್ಸಿಯಸ್ ಇರ್ತದೆ. ಅಷ್ಟೊಂದು ಟೆಂಪರೇಚರ್, ಅಷ್ಟೊಂದು ಶಾಖ ಶಕ್ತಿ, ಅಷ್ಟೊಂದು ಉಷ್ಣಾಂಶ ಆಗ್ಲಿಕ್ಕೆ ಕಾರಣ ಏನಪ್ಪಾ ಅಂತಂದ್ರ ಅಲ್ಲಿ ಸೂರ್ಯನಲ್ಲಿ ಅಥವಾ ನಕ್ಷತ್ರದಲ್ಲಿ ನಿರಂತರವಾಗಿ ಏನ್ ನಡೀತಾ ಇದೆಯಪ್ಪ ಅಂತಂದಾಗ ನ್ಯೂಕ್ಲಿಯರ್ ಫ್ಯೂಷನ್ ಪ್ರೊಸೆಸ್ ನಿರಂತರವಾಗಿ ನಡೀತಾ ಇದೆ. ಅದಕ್ಕೋಸ್ಕರ ಸೂರ್ಯನಲ್ಲಿ ನಡೀತಾ ಇರುವಂತಹ ಆ ಕಂಟೆಂಟ್ ಅನ್ನ ಏನಂತ ಕರೀತಾರಪ್ಪ ಅಂದ್ರ ನ್ಯಾಚುರಲ್ ಹ್ಯೂಜ್ ರಿಯಾಕ್ಟರ್ ಅಂತ ಕರೀತಾರ. ನ್ಯಾಚುರಲ್
ಫ್ಯೂಸ್ ರಿಯಾಕ್ಟರ್ ನಡೀತಾ ಇದೆ. ಕ್ಲಿಯರ್ ಅಲ್ಲ? ಸೊ ಇದು ಕೂಡ ಕ್ವಶನ್ಸ್ ಕೇಳುವಂತ ಚಾನ್ಸಸ್ ಇರ್ತದೆ. ಕ್ವಶನ್ಸ್ ಕೇಳಿದಾಗ ಸೂರ್ಯನಲ್ಲಿ ಶಕ್ತಿ ಫಾರ್ಮೇಶನ್ ಆಗ್ತಾ ಇದೆ, ಅಲ್ಲಿ ಆಗುವಂತ ಶಕ್ತಿಯ ಪ್ರಕ್ರಿಯೆ ಯಾವ್ದಪ್ಪ ಅಂತಂದ್ರ ಬೈಜಿಕ ಸಮ್ಮಿಲನ ಶಕ್ತಿಯ ಪ್ರಕ್ರಿಯೆ. ನೆನಪಿರ್ಲಿ. ಕ್ಲಿಯರಾ? ಎಸ್. ನಕ್ಷತ್ರದಲ್ಲಿ ಅಥವಾ ಸೂರ್ಯನಲ್ಲಿ ಇರುವ ಎನರ್ಜಿ ಯಾವ್ದಪ್ಪ? ಬೈಜಿಕ ಸಮ್ಮಿಲನ ಶಕ್ತಿ. ಇದನ್ನ 2017 PDO ಎಕ್ಸಾಮ್ ನಲ್ಲಿ ಕೇಳ್ಯಾನ. ಸೂರ್ಯನಲ್ಲಿರುವ ಎನರ್ಜಿ ಯಾವುದು, ಶಕ್ತಿ ಯಾವ್ದಪ್ಪ? ಬೈಜಿಕ ಸಮ್ಮಿಲನ ಶಕ್ತಿ ಅನ್ನೋದನ್ನ ನೀವು ಇಲ್ಲಿ ಅರ್ಥ ಮಾಡ್ಕೊಡ್ರಿ. ಕ್ಲಿಯರ್ಲಾ? ಎಸ್. ನೋಡಿಲಿ, ಬೈಜಿಕ ಸಮ್ಮಿಲನ ಮತ್ತು ಬೈಜಿಕ ವಿದಳನ ಅನ್ನೋದು ಗೊತ್ತಾಯ್ತು ಫಸ್ಟ್. ಕ್ಲಿಯರಾ? ಎಸ್. ಈಗ ನೆಕ್ಸ್ಟ್ ನೋಡೋಣ. ಈಗ ಮುಖ್ಯವಾದಂತ ಅಂಶ ಈ ಬ್ಯಾಕ್ಗ್ರೌಂಡ್ ನೋಡೋಣ. ನ್ಯೂಕ್ಲಿಯರ್ ಟೆಕ್ನಾಲಜಿಗೆ ಸಂಬಂಧಪಟ್ಟಂತ ಬ್ಯಾಕ್ಗ್ರೌಂಡ್ ನೋಡೋಣ. ನ್ಯೂಕ್ಲಿಯರ್ ಟೆಕ್ನಾಲಜಿ, ಈ ನ್ಯೂಕ್ಲಿಯರ್ ಟೆಕ್ನಾಲಜಿಗೆ ಸಂಬಂಧಪಟ್ಟಂತ ನಾವು ಬ್ಯಾಕ್ಗ್ರೌಂಡ್ ನೋಡಿದಾಗ ಇಲ್ಲಿ ಪರಮಾಣು ಪರಿಕಲ್ಪನೆ ಅಂತ ಬರ್ತದ. ಅತ್ಯಂತ ಸಣ್ಣ ಕಣ ಇದು. ಇದನ್ನ ಸೃಷ್ಟಿ ಮಾಡ್ಲಿಕ್ಕನಾಗುದಿಲ್ಲ, ನಾಶ ಮಾಡ್ಲಿಕ್ಕನಾಗುದಿಲ್ಲ. ನೆನಪಿರಲಿ, ಅತ್ಯಂತ ಸಣ್ಣ ಕಣ ಇದು. ಎನರ್ಜಿಯನ್ನು ಒಳಗೊಂಡಿರುವಂತ ಕಂಟೆಂಟ್ ಇದು. ನೆನಪಿರಲಿ, ಭೌತಶಾಸ್ತ್ರದಲ್ಲಿ ಬರುತ್ತೆ. ಹಾಗಾಗಿ ಈ ಪರಮಾಣು ಪರಿಕಲ್ಪನೆಯನ್ನ ಫಸ್ಟ್ ಹೇಳಿದವರು ಯಾರಪ್ಪ ಅಂತಂದ್ರ ನಮ್ಮ ಭಾರತ ದೇಶದ ಭೌತಶಾಸ್ತ್ರಜ್ಞನೂ ಹೌದು, ತತ್ವಶಾಸ್ತ್ರಜ್ಞನೂ ಹೌದು. ಯಾರಪ್ಪ ಅಂದ್ರ ಕಣಾದ ಮಹರ್ಷಿ ಅಂತ ಕರೀತಾರ. ಅವರು ಕಣಾದ ಮಹರ್ಷಿ ಅಂತ ಕರೀತಾರೆ. ಕಣಾದ ಮಹರ್ಷಿ ಇವ್ರು ಹೇಳ್ತಾರೆ ಬ್ರಹ್ಮಾಂಡ ಹೆಂಗ್ ನಿರ್ಮಾಣ ಆಗಿದೆಪ್ಪ ಅಂದ್ರ ಬ್ರಹ್ಮಾಂಡದಲ್ಲಿರುವ ಪ್ರತಿಯೊಂದು ವಸ್ತು ಅತ್ಯಂತ ಸೂಕ್ಷ್ಮ ಕಣದಿಂದ ನಿರ್ಮಾಣ ಆಗೈತಿ ಅಂತ ಹೇಳ್ತಾರ. ಆ ಕಣನೇ ಯಾವ್ದಂದ್ರೆ ಪರಮಾಣು ಅಥವಾ ಕಣ ಅಂತ ಕರೀತಾರ. ಪರಮಾಣು ಅಥವಾ ಕಣ. ಆ ಕಣ ಪರಿಕಲ್ಪನೆ ಕೊಟ್ಟಿರೋದ್ರಿಂದ ಇವನ್ ಏನಂತ ಕರೆದ್ರಪ್ಪ ಅಂತಂದ್ರ ಕಣಾದ ಮಹರ್ಷಿ ಅಂತ ಕರೆದ್ರು. ನೆನಪಿರ್ಲಿ. ಹಾಗೆ ಇವರು ಒಂದೊಂದು ಪುಸ್ತಕ ಕೂಡ ಬರೆದಾರ. ಏನಪ್ಪಾ ಅಂದ್ರ ವೈಶೇಷಿಕ ಪುಸ್ತಕವನ್ನ ಬರೀತಾರೆ. ವೈಶೇಷಿಕ ಪುಸ್ತಕ ಬರೀತಾರೆ. ನೆನಪು, ಇದು ಕೂಡ ಮೋಸ್ಟ್. ವೈಶೇಷಿಕ ಪುಸ್ತಕವನ್ನು ಬರೆದವ್ರು ಯಾರಪ್ಪ ಅಂತ ಕೇಳಿದಾಗ ಕಣದ ಮಹರ್ಷಿ. ಇಡೀ ಜಗತ್ತಿನಲ್ಲಿ ಪ್ರಪ್ರಥಮ ಬಾರಿಗೆ ಪರಮಾಣುವಿನ ಬಗ್ಗೆ ಪರಿಕಲ್ಪನೆ ಕೊಟ್ಟವ್ರು ಯಾರಪ್ಪ ಅಂತಂದಾಗ ನಮ್ಮ ದೇಶದ ಕಣದ ಮಹರ್ಷಿಯವರು. ನೋಡಿ, ಇಡೀ ಜಗತ್ತಿಗೆ ಎಲ್ಲವನ್ನು ಕೊಡುಗೆ ಅಡಿಗೆ ನೀಡಿದ್ದೇ ಇಂಡಿಯಾ. ನೆನಪಿರ್ಲಿ. ಬಟ್ ಸುಮಾರು ವರ್ಷಗಳ ಕಾಲ ಹೊರದೇಶವರು, ವಿದೇಶಿಯರು, ಯುರೋಪಿಯನ್ನರು ನಮ್ಮ ದೇಶವನ್ನ ಆಳ್ವಿಕೆ ಮಾಡೋದ್ರ ಹಿನ್ನೆಲೆಯಲ್ಲಿ ಅವ್ರು ಇಲ್ಲಿ ಇರುವಂತ ವಿದ್ವತ್ತನ್ನ ಸ್ಟಡಿ ಮಾಡಿ ತಾಳಗೆರೆಯಲ್ಲಿ ಬರ್ದಿದ್ದನ್ನು ತಗೊಂಡು ಹೋಗಿ ಏನ್ ಮಾಡ್ತಾರೆ, ಅವ್ರು ಸ್ಟಡಿ ಮಾಡಿ ಪೇಟೆಂಟ್ ತಗೊಂಡಾರ. ಅವ್ರ ಹೆಸರು ಬರಾಕತ್ತ ಹೊರದೇಶದವ್ರು. ನಿಮ್ಗೆ ಇನ್ನೊಂದು ಗೊತ್ತಿರ್ಲಿ, ಇಡೀ ಜಗತ್ತಿಗೆ ವಿದ್ಯುತ್ತನ್ನ ಕಂಡಿಡಿದವ್ರು ಯಾರು? ಎಲ್ಲರ ತಲೆಯಲ್ಲಿ ಬರುವುದು ಏನಪ್ಪಾ ಅಂತಂದಾಗ ಈ ಥಾಮಸ್ ಅಲ್ವಾ ಎಡಿಸನ್, ಗುಗ್ಲಿ ಮಾರ್ಕೋನಿ, ಟೆಸ್ಲಾ, ಇವ್ರ ಹೆಸರು ಬರ್ತಾವ ನಿಮ್ ತಲೆಯೊಳಗ. ಇಡೀ ಜಗತ್ತಿಗೆ ಫಸ್ಟ್ ವಿದ್ಯುತ್ತನ್ನ ಕಂಡಿಡಿದವ್ರು ಯಾರಪ್ಪ ಅಂದ್ರ ಫಸ್ಟ್ ಅಂತಂದಾಗ ಅಗಸ್ತ್ಯ ಮುನಿ ಅಂತ ಬರ್ತಾರೆ. ಅಗಸ್ತ್ಯ ಸಮಿತಿಯಲ್ಲಿ ಬರೆದಿಟ್ಟಿದ್ದಾರೆ ಅದನ್ನೆಲ್ಲ. ಒಂದು ಮಣ್ಣಿನ ಮಡಿಕೆಯಲ್ಲಿ 1 ಯೂನಿಟ್ ಅನ್ನ ವಿದ್ಯುತ್ತನ್ನ ಪ್ರೊಡಕ್ಷನ್ ಮಾಡ್ತಾರ. ಇಲ್ಲಿ ಎಲೆಕ್ಟ್ರಿಕಲ್ ಬ್ಯಾಟ್ರಿನೂ ಕೂಡ ಕಂಡಿಡಿದವರು ಯಾರು? ಅಗಸ್ತ್ಯ ಮುನಿ. ಅಗಸ್ತ್ಯ ಸಮಿತಿಯಲ್ಲಿ ಬರೆದಿಟ್ಟಿದ್ದಾರೆ. ಅರ್ಥ ಮಾಡ್ಕೊಡಿ. ಮತ್ತೆ ಇನ್ನೊಂದು ಅಂಶ ನಿಮ್ಗೆ ನೆನಪಿರ್ಲಿ, ಇಡೀ ಜಗತ್ತಿಗೆ ಜೀರೋವನ್ನ ಕಂಡಿಡಿದಿದೆ ಭಾರತೀಯರು. ನೆನಪಿರ್ಲಿ. ಮತ್ತೆ ಇಡೀ ಜಗತ್ತಿನಲ್ಲಿ ಪ್ರಪಂಚ ಸಸ್ಯಗಳಿಗೂ ಕೂಡ ಜೀವ ಇದೆ ಅಂತ ಹೇಳಿದ್ರೆ ಜಗದೀಶ್ ಚಂದ್ರ ಬೋಸ್. ನೆನಪಿರ್ಲಿ. ಎಷ್ಟು ವಿಷಯ ಇದೆ. ಮತ್ತೆ ಇನ್ನೊಂದು ಅಂಶ ನೆನಪಿರ್ಲಿ, ಇಡೀ ಜಗತ್ತಲ್ಲಿ ರಾಜಕೀಯ ಆಡಳಿತ ಮಾಡ್ಲಿಕ್ಕೆ ಮತ್ತು ಆರ್ಥಿಕ ವ್ಯವಸ್ಥೆಯನ್ನ ಚೆನ್ನಾಗಿ ಇಟ್ಕೊಳ್ಳಿಕ್ಕೆ ಒಂದು ಮಾರ್ಗದರ್ಶಿ ಆಗುವಂತ ಗ್ರಂಥ, ಸ್ಟ್ಯಾಂಡರ್ಡ್ ಗ್ರಂಥ ಏನಾದ್ರೂ ಇತ್ತಂದ್ರ ಅದು ಕೌಟಿಲ್ಯನ ಅರ್ಥಶಾಸ್ತ್ರ. ಇವತ್ತ ನ್ಯೂಕ್ಲಿಯರ್ ಟೆಕ್ನಾಲಜಿಯನ್ನು ನಾವು ಡಿಫೆನ್ಸ್ ಟೆಕ್ನಾಲಜಿಯಲ್ಲಿ ಬಳಕೆ ಮಾಡ್ತಾ ಇದೀವಲ್ಲ, ಈ ಡಿಫೆನ್ಸ್ ಟೆಕ್ನಾಲಜಿ ಸಂಬಂಧಪಟ್ಟಂತೆ ಕೌಟಿಲ್ಯ ತನ್ನ ಅರ್ಥಶಾಸ್ತ್ರದ ಹೇಳ್ಬಿಟ್ಟಿದ್ದಾನೆ ಸಪ್ತಾಂಗ ಸಿದ್ಧಾಂತದಲ್ಲಿ. ಅಲ್ಲಿ ಬಲ ಮತ್ತು ಕೋಟೆ ಬಗ್ಗೆ ಹೇಳ್ತಾರೆ. ರಾಜ್ಯವನ್ನ, ದೇಶವನ್ನ, ರಾಷ್ಟ್ರವನ್ನ ಯಾವ ರೀತಿಯಾಗಿ ಸುಭದ್ರವಾಗಿ ಇಟ್ಕೋಬೇಕಂತಂದು ಈ ಬಲ ಅಂದ್ರ ಸೈನಿಕ, ಕೋಟೆ ಅಂದ್ರೆ ದುರ್ಗ, ಫುಲ್ ಟೋಟಲ್. ನಾವೇನ್ ಮಾಡ್ತೀವಿ ಅಲ್ಲಿ ಈಗ ಭೂಪಡೆ, ವಾಯುಪಡೆ,
ನೌಕಾಪಡೆ ಕ್ರೀಡೆ ಅಂಗದಿ ಕೋಟೆಯನ್ನ ಇರ್ಬೇಕು, ದುರ್ಗ ಅನ್ನೋದು ಇರ್ಬೇಕು, ಬಲ ಅಂದ್ರೆ ಸೈನ್ಯ ಅನ್ನೋದು ಇರ್ಬೇಕು ಅಂತಂದು ಅವಾಗ ಹೇಳ್ಯಾರ. ಯಾರು ಕೊಟ್ಟಿಲ್ಲ, ಅರ್ಥ ಮಾಡ್ಕೊಡ್ರಿ. ಇಡೀ ಪ್ರಪಂಚಕ್ಕೆ ಎಲ್ಲವನ್ನ ಕೊಟ್ಟಂತ ರಾಷ್ಟ್ರ ಏನಪ್ಪಾ ಅಂತಂದಾಗ ನಮ್ಮ ಭಾರತ. ಅದಕ್ಕಂದಲೇ ಭಾರತವನ್ನ ವಿಶ್ವಗುರು ಅಂತ ಕರೀತಾರ. ಅರ್ಥ ಮಾಡ್ಕೊಡ್ರಿ, ಭಾರತವನ್ನ ಏನಂತ ಕರೀತಾರ? ವಿಶ್ವಗುರು. ಭಾರತದಲ್ಲಿರುವ ವಿದ್ವತ್ತನ್ನ ಪಡ್ಲಿಕ್ಕೋಸ್ಕರ ಬೇರೆ ಬೇರೆ ರಾಷ್ಟ್ರಗಳಿಂದ ನಮ್ಮ ಇಂಡಿಯಾಕ್ಕೆ ಬರ್ತಾ ಇದ್ರು. ಅಲ್ಲಿ ವಿಶ್ವವಿದ್ಯಾಲಯಗಳ ನಳಂದ, ತಕ್ಷಶಿಲಾ ಅಂತಂದ ವಿಶ್ವವಿದ್ಯಾಲಯ, ಆ ವಿಶ್ವವಿದ್ಯಾಲಯ ಕಲಿಲಿಕ್ಕೆ ಭಾರತ ದೇಶಕ್ಕೆ ಬರ್ತಾ ಇದ್ರು. ಅಷ್ಟೊಂದು ಸರಸ್ವತಿಯ ನಾಡು ನಮ್ಮ ಭಾರತ ದೇಶ. ಅದರಲ್ಲಿ ವಿಶೇಷವಾಗಿ ಸರಸ್ವತಿ ಎಲ್ಲಿ ನೆಲೆಸಾಳಪ್ಪ ಅಂತಂದ್ರ ಶಾರದಾದೇವಿ ಜಮ್ಮು ಮತ್ತು ಕಾಶ್ಮೀರದಲ್ಲಿ ನೆಲೆಸಾಳ. ಒಂದು ಶ್ಲೋಕ ಬರ್ತದ, ನಮಸ್ತೆ ಶಾರದಾ ದೇವಿ ಕಾಶ್ಮೀರದ ಪುರವಾಸಿನಿ ಅಂತ ಬರ್ತದ. ಅರ್ಥ ಮಾಡ್ಕೊಳ್ರಿ, ನಮಸ್ತೆ ಶಾರದಾ ದೇವಿ ಕಾಶ್ಮೀರದ ಪುರವಾಸಿನಿ ಅಂತ ಬರ್ತದ. ಅಷ್ಟು ವಿದ್ವತ್ ನಾಡು. ವಿದ್ವತ್ ನಾಡು ಏನಾದ್ರೂ ಇತ್ತಪ್ಪ ಇಡೀ ಜಗತ್ತಿನ ನಮ್ಮ ಇಂಡಿಯಾ ಅನ್ನೋದನ್ನ ಅರ್ಥ ಮಾಡ್ಕೊಡ್ರಿ. ಮನಸ್ಸಿಗೆ ಶಾಂತಿ ಸುಖವನ್ನು ನೀಡ್ಲಿಕ್ಕೆ ಯೋಗದ ಮೋರೆ ಹೋಗಕತ್ತಾರ. ಎಟ್ ಪ್ರೆಸೆಂಟ್ ಯೋಗ ಅನ್ನೋದು ವಿಶ್ವ ಪ್ರಸಿದ್ಧಿಯಾಗಿದೆ. ಈ ಮುಂದೆ ಜೂನ್ 21 ಬರ್ತದ, ವಿಶ್ವ ಯೋಗ ದಿನ ಅಂತ ಆಚರಣೆ ಮಾಡ್ತೀವಿ ನಾವು. ಜೂನ್ 21. ಹಾಗಾಗಿ ಇಂಡಿಯಾ ಇಸ್ ಗ್ರೇಟ್. ನಾವು ಆ ಇಂಡಿಯಾದ ಮಣ್ಣಲ್ಲಿ ಹುಟ್ಟಿದವರು ನಾವು ಶ್ರೇಷ್ಠರು ಅನ್ನೋದನ್ನ ಆತ್ಮತೃಪ್ತಿ ಅನ್ನೋದು ಇರಲಿ ಫಸ್ಟ್. ಅದರಲ್ಲಿ ಭಾರತ ದೇಶದಲ್ಲಿ ಕನ್ನಡ ನಾಡಿನಲ್ಲಿ ಹುಟ್ಟಿದರೆ ಅದು ಕೂಡ ಬಹಳ ಫೇಮಸ್. ಕನ್ನಡ ನಾಡಿನಲ್ಲಿ ವಿಜಯನಗರ ಸಾಮ್ರಾಜ್ಯ ಎಷ್ಟು ವಂಡರ್ಫುಲ್. ಕಪ್ಪೆ ಅರ್ಭಟ ಶಾಸನ ಹೇಳ್ತದ, ಎಷ್ಟು ವಂಡರ್ಫುಲ್ ಹೇಳ್ತಾರೆ. ಕನ್ನಡಿಗರ ಗುಣಲಕ್ಷಣಗಳು, ಕನ್ನಡಿಗರ ವ್ಯಕ್ತಿತ್ವ ಹೇಳ್ತದ. ಕನ್ನಡ ನಾಡನ್ನು ಶ್ರೇಷ್ಠ, ಅರ್ಥ ಮಾಡ್ಕೊಳ್ಳಿ. ಎಸ್, ಈಗ ಅದನ್ನ ಬಿಡ್ರಿ, ಈಗ ವಿಷಯಕ್ಕೆ ಬಂದ್ಬಿಡೋಣ. ಪರಮಾಣು ಪರಿಕಲ್ಪನೆ ಬಗ್ಗೆ ಹೇಳಿದವರು ಯಾರಪ್ಪ ಅಂದ್ರೆ ಕಣಾದ ಮಹರ್ಷಿ. ಇಡೀ ಬ್ರಹ್ಮಾಂಡದಲ್ಲಿ ಇರುವಂತ ಪ್ರತಿಯೊಂದು ವಸ್ತು ಕಣದಿಂದ ನಿರ್ಮಾಣ ಆಗಿದೆ, ಈ ಸೂಕ್ಷ್ಮ ಕಣದಿಂದ ನಿರ್ಮಾಣ ಆಗಿದೆ ಅಂತ ಹೇಳಿದವರು ಯಾರು? ಕಣದ ಮಹರ್ಷಿ. ಇವ್ರು 3ನೇ ಶತಮಾನದಲ್ಲಿದ್ರು ಅನ್ನೋದು ಅರ್ಥ ಮಾಡ್ಕೊಡಿ. 3ನೇ ಶತಮಾನದಲ್ಲಿದ್ರು ಅಂತಂದು ಹೇಳ್ತಾರ, ಬದುಕಿದ್ರು ಅಂತಂದು ಹೇಳ್ತಾರೆ ಸುಮಾರು. ಇನ್ನ ಜಾನ್ ಡಾಲ್ಟನ್ ಅಂತ ಬರ್ತಾರ. ಜಾನ್ ಡಾಲ್ಟನ್, ಇಂಗ್ಲೆಂಡ್ ದವರು ಜಾನ್ ಡಾಲ್ಟನ್ ಅಂತ ಬರ್ತಾರೆ. ಈ ಜಾನ್ ಡಾಲ್ಟನ್ ಅವ್ರನ್ನ ಏನಂತ ಕರೀತಾರಪ್ಪ ಅಂತಂದ್ರ ಆಧುನಿಕ ಪರಮಾಣು ಸಿದ್ಧಾಂತದ ಪ್ರತಿಪಾದಕರು ಅಂತ ಕರೀತಾರೆ. ಇವರು ಕೂಡ ಪ್ರತಿಯೊಂದು ಸಣ್ಣ ಕಣವು ಕೂಡ ಪರಮಾಣುವಿಂದ ರಚನೆ ಆಗಿದೆ ಅಂತ ಹೇಳ್ತಾ ಬರ್ತಾರೆ. ಇವರು ಕೂಡ ಆಧುನಿಕ ಪರಮಾಣುವಿನ ಬಗ್ಗೆ ಪರಿಕಲ್ಪನೆ ಹೇಳ್ತಾರೆ. ಹಾಗಾಗಿ ಆಧುನಿಕ ಪರಮಾಣು ಸಿದ್ಧಾಂತವನ್ನು ಇಂಟ್ರೊಡ್ಯೂಸ್ ಮಾಡಿದವರು ಯಾರಪ್ಪ ಅಂತಂದ್ರೆ ಜಾನ್ ಡಾಲ್ಟನ್. ಹಾಗಾಗಿ ಇವ್ರ ಹೆಸರು ಕೂಡ ನೆನಪಿರಲಿ, ಅವ್ರ ಹೆಸರು ಕೂಡ ನೆನಪಿರಲಿ. ಜೊತೆಗೇನೆ ಇನ್ನೊಂದು, ಇಡೀ ಜಗತ್ತಿಗೆ ಈ ಕಲರ್ ಬ್ಲೈಂಡ್ನೆಸ್ ಅಂತ ಬರ್ತದೆ. ಬ್ಲೈಂಡ್ನೆಸ್, ವರ್ಣಾಂಧತೆ ಪರಿಕಲ್ಪನೆಯನ್ನು ಕೊಟ್ಟವರು ಯಾರು? ಕಲರ್ ಬ್ಲೈಂಡ್ನೆಸ್ ಅನ್ನ ಪರಿಕಲ್ಪನೆಯನ್ನು ಕೊಟ್ಟವ್ರು ಯಾರಪ್ಪ ಅಂತಂದ್ರ ಜಾನ್ ಡಾಲ್ಟನ್. ಯಾಕಂದ್ರೆ ಈ ಹಸಿರು ಕೆಂಪು ಬಣ್ಣ ಅವ್ರಿಗೆ ಕಾಣ್ತಿರ್ಲಿಲ್ಲ, ವರ್ಣಂಧತ್ವದಿಂದ ಬಳಲ್ತಾ ಇದ್ರು ಜಾನ್ ಡಾಲ್ಟನ್ ಅವರು. ಹಾಗಾಗಿ ಈ ಕಲರ್ ಬ್ಲೈಂಡ್ನೆಸ್ ಬಗ್ಗೆ ಡಿಟೇಲ್ ಆಗಿ ಸ್ಟಡಿ ಮಾಡಿ ಅದ್ರ ಬಗ್ಗೆ ಪರಿಕಲ್ಪನೆ ಕೊಟ್ಟವ್ರು ಯಾರಪ್ಪ ಅಂತಂದಾಗ ಜಾನ್ ಡಾಲ್ಟನ್. ಅದಕ್ಕೆ ಅರ್ಥ ಮಾಡ್ಕೊಡ್ರಿ. ಈ ಡಿಫೆನ್ಸ್ ಸೆಕ್ಯೂರಿಟಿ ಆಗಿರ್ಬೋದು, ಅಲ್ಲಿ ಆರ್ಮಿ ಆಗಿರ್ಬೋದು, ಸೋಲ್ಜರ್ಸ್ ಅನ್ನ ನೇಮಕಾತಿ ಮಾಡಿಕೊಳ್ಳುವಾಗ ಪೊಲೀಸ್ ಆಗಿರ್ಬೋದು, PS ಆಗಿರ್ಬೋದು, DYSP ಆಗಿರ್ಬೋದು, IPS ಅಧಿಕಾರಿಗಳಾಗಿರ್ಬೋದು, ಅಲ್ಲಿ ಹೆಲ್ತ್ ಚೆಕಪ್ ಅಂತ ಬರುತ್ತೆ. ಜೊತೆಗೆ ಫಿಸಿಕಲ್ ಫಿಟ್ನೆಸ್ ಅನ್ನೋದು ಫಿಸಿಕಲ್ ಟೆಸ್ಟ್ ಅಂತ ಬರ್ತಿರ್ತಾವ. ಆ ಸಂದರ್ಭದಲ್ಲಿ ಯಾರಿಗೆ ಕಲರ್ ಬ್ಲೈಂಡ್ನೆಸ್ ಇರ್ತದಲ್ಲ ಅವ್ರನ್ನ ರಿಜೆಕ್ಟ್ ಮಾಡ್ತಾರೆ. ಯಾಕಂದ್ರೆ ಶತ್ರುಗಳು ಏನು ಹಸಿರು ಪರದೆಯಲ್ಲಿ, ಹಸಿರು ಸಸ್ಯ ಅಥವಾ ಕಾಡಿನಲ್ಲಿ ಅವಿದುಕೊಂಡಾಗ ಅವ್ರಿಗೆ ಗೊತ್ತಾಗುವುದಿಲ್ಲ. ಅದಕ್ಕೋಸ್ಕರ ಇನ್ನ ಡೇಂಜರ್ ಪ್ಲೇಸಸ್ ಅಂತ ಇರ್ತಾವ. ಆ ಡೇಂಜರ್ ಪ್ಲೇಸಸ್ ಅಲ್ಲಿ ರೆಡ್ ಕಲರ್ಲಿ ಮಾರ್ಕ್ ಹಾಕಿರ್ತಾರ. ಆ ಮಾರ್ಕ್ ಕಾಣೋದಿಲ್ಲ ಅವ್ರಿಗೆ. ಅವಾಗ ಪಟ್ನ ಮುಟ್ಟಿಬಿಟ್ರು ಅಂದ್ರ ಸತ್ತು ಹೋಗ್ತಾರೆ. ಈಗ ಹಸಿರು ಕಾಡಲ್ಲಿ ಶತ್ರುಪಡೆ ಏನಾದ್ರೂ ಅಡಿ ಕುಂತಾಗ ಅವಾಗ ಹಂಗೆ ಹೋಗಿ ನಡ್ಕೊಂತ ಹೋರಪ್ಪ ಅವ್ರು ಹೊಡೆದು ಬಿಡ್ತಾರೆ. ಅದಕ್ಕೋಸ್ಕರನೇ ಹಸಿರು ಮತ್ತು ರೆಡ್ ಅವ್ರಿಗೆ ಕಾಣಲ್ಲ, ಕಲರ್ ಬ್ಲೈಂಡ್ನೆಸ್ ಇರೋರಿಗೆ. ಈ ಪರಿಕಲ್ಪನೆಯನ್ನು ಕೊಟ್ಟವ್ರು ಯಾರಪ್ಪ ಅಂತಂದಾಗ ಜಾನ್ ಡಾಲ್ಟನ್. ನೆನಪಿರಲಿ, ಈ ಪಾಯಿಂಟ್ಸ್ ಕೂಡ ನಿಮ್ಗೆ ನೆನಪಿರಲಿ, ಮೋಸ್ಟ್ ಇಂಪಾರ್ಟೆಂಟ್. ನೆಕ್ಸ್ಟ್ ಕಂಟೆಂಟ್ ಹೋಗೋಣ. ಈ ಪಾಯಿಂಟ್ಸ್ ಅನ್ನ ಇದು ಗೊತ್ತಾಯ್ತಲ್ಲ. ಈಗ ನೆಕ್ಸ್ಟ್ ಕಂಟೆಂಟ್ ಬರೋಣ. ಸೊ ಎಲ್ಲಿಗೆ ಬರೋಣಪ್ಪ ಅಂತಂದಾಗ ಈ ನ್ಯೂಕ್ಲಿಯರ್ ಟೆಕ್ನಾಲಜಿಯನ್ನು ಎಲ್ಲೆಲ್ಲಿ ಬಳಕೆ ಮಾಡ್ತಾರ ಅಂತ ನೋಡ್ತಾ ಬರೋಣ. ಫಸ್ಟ್
ನ್ಯೂಕ್ಲಿಯರ್ ಟೆಕ್ನಾಲಜಿ. ಒಂದು ಒಂದು ಇಂಡಿಯಾ. ಫಸ್ಟ್ ಇಂಡಿಯಾ ಅಂತ ತಗೊಳ್ಳೋಣ. ಫಸ್ಟ್ ಇಂಡಿಯಾದಲ್ಲಿ ಇಂಡಿಯಾ ಅಂತ ತಗೊಳ್ಳೋಣ. ಭಾರತದಲ್ಲಿ ನ್ಯೂಕ್ಲಿಯರ್ ಟೆಸ್ಟ್ ಮಾಡ್ತಾರೆ. ನ್ಯೂಕ್ಲಿಯರ್ ಟೆಸ್ಟ್ ಮಾಡ್ತಾರೆ. 2 ಹಂತದಲ್ಲಿ ಮಾಡ್ತಾರೆ. 2 ಸ್ಟೇಜ್ ಅಲ್ಲಿ 2 ಸ್ಟೇಜ್ ಅಲ್ಲಿ ಇರ್ತದೆ. 2 ಸ್ಟೇಜ್ ಮೋಸ್ಟ್ ಇಂಪಾರ್ಟೆಂಟ್. ಇಲ್ಲಿ ಫಸ್ಟ್ ಸ್ಟೇಜ್ ಯಾವ್ದಪ್ಪ ಅಂತಂದಾಗ 1974 ಮೇ 18 ಮೇ 18 ಫಸ್ಟ್ ಟೆಸ್ಟ್ ಮಾಡ್ತಾರ. ಅದು ಯಾವ ಪ್ಲೇಸ್ ಅಲ್ಲಿ ಅಂದ್ರೆ ರಾಜಸ್ಥಾನನ ಪೋಖ್ರಾನ್ ಅನ್ನುವಂತ ಪ್ಲೇಸ್ ಅಲ್ಲಿ, ಪೋಖ್ರಾನ್ ಅನ್ನುವಂತ ಪ್ಲೇಸ್ ಅಲ್ಲಿ ಫಸ್ಟ್ ನ್ಯೂಕ್ಲಿಯರ್ ಟೆಸ್ಟ್ ಮಾಡ್ತಾರೆ. ಅಣು ಪರೀಕ್ಷೆ ಅಂತ ಕರೀತಾರೆ ಕನ್ನಡದಲ್ಲಿ. ಅಣು ಪರೀಕ್ಷೆ ಮಾಡ್ತಾರೆ. ನೋಡಿ ಇಲ್ಲಿ ಬಳಕೆ ಆಗುವ ಟೆಕ್ನಾಲಜಿ ಯಾವ್ದಪ್ಪ ಅಂತಂದಾಗ ನ್ಯೂಕ್ಲಿಯರ್ ಟೆಕ್ನಾಲಜಿ ಬಳಕೆ ಆಗ್ತದ. ಹಾಗಾದ್ರೆ ಇಲ್ಲಿ ಅಣು ಪರೀಕ್ಷೆ ಮಾಡಾಕತ್ತಾರಪ್ಪ ಅಂದ್ರೆ ಯಾವ ಎನರ್ಜಿ ಇಲ್ಲಿ ನ್ಯೂಕ್ಲಿಯರ್ ಟೆಸ್ಟ್ ಆಗ್ತಾ ಇದೆಪ್ಪ ಅಂತಂದಾಗ ಮುಖ್ಯವಾಗಿ ನ್ಯೂಕ್ಲಿಯರ್ ಫಿಸನ್ ಅನ್ನುವಂಥದ್ದು ಇಲ್ಲಿ ಏನಾಗ್ತಾ ಇದೆಪ್ಪ ಬಳಕೆ ಆಗ್ತಾ ಇದೆ. ನೆನಪಿರಲಿ. ಬೈಜಿಕ ವಿದಳನ ಇಲ್ಲಿ ಬಳಕೆ ಆಗ್ತಾ ಇದೆ. ಬೈಜಿಕ ವಿದಳನ ಅನ್ನೋದು ಇಲ್ಲಿ ಬಳಕೆ ಆಗ್ತಾ ಇದೆ. ಹಾಗಾಗಿ ಇಲ್ಲಿ ಮಾಡಿದವರು ಯಾರಂದ್ರೆ ಈ ಅವಧಿಯಲ್ಲಿ ಯಾರು ಇರ್ತಾರ ಪ್ರೈಮ್ ಮಿನಿಸ್ಟರ್ ಅಂತಂದಾಗ ಇಲ್ಲಿ ಮುಖ್ಯವಾಗಿ ಪ್ರೈಮ್ ಮಿನಿಸ್ಟರ್ ಯಾರು ಇರ್ತಾರೆ? ಇಂದಿರಾ ಗಾಂಧಿ ಅವರು ಇರ್ತಾರೆ. ಇಂದಿರಾ ಗಾಂಧಿ ಮೋಸ್ಟ್ ಇಂಪಾರ್ಟೆಂಟ್. ಇವ್ರ ಆಡಳಿತ ತುಂಬಾ ಸ್ಟ್ಯಾಂಡರ್ಡ್ ಇತ್ತು. ಅವ್ರ ನೆಗೆಟಿವ್ ಏನೇ ಇರಲಿ, ಪ್ರತಿಯೊಬ್ಬ ವ್ಯಕ್ತಿಗೆ ನೆಗೆಟಿವ್ ಇದ್ದೇ ಇರ್ತದ. ಪಾಸಿಟಿವ್ ಇರ್ತಾವ, ನೆಗೆಟಿವ್ ಇರ್ತಾವ. ಈಗ ಮೋದಿಜಿ ಅವರ ಆಡಳಿತ ಕೂಡ ಚೆನ್ನಾಗಿದೆ ಈಗ ಪ್ರೆಸೆಂಟ್. ಅಲ್ಲಿ ನೆಗೆಟಿವ್ ಇರ್ತಾವ ಅವ್ರದ್ದು ಬಿಟ್ಬಿಡಿ. ನೆಗೆಟಿವ್ ನಮಗೆ ಬೇಕಾಗಿಲ್ಲ. ನಮಗೆ ಏನ್ ಬೇಕು? ಪಾಸಿಟಿವ್ ಬೇಕಲ್ಲ. ಎಕ್ಸಾಮ್ ಪಾಸಿಟಿವ್ ಬೇಕು. ಯಾರು ನೆಗೆಟಿವ್ ಮಾತಾಡ್ಕೊಂಡು ಕುಂತಿರ್ತಾರೆ ಅವರು ಉದ್ಧಾರ ಆಗುದಿಲ್ಲ. ಅವ್ರು ಬರೀ ಇನ್ನೊಬ್ಬರ ಬಗ್ಗೆ ನೆಗೆಟಿವ್ ಮಾತಾಡ್ಕೊಂಡು ಕುಂತಂದ್ರೆ ಉದ್ಧಾರ ಆಗುದಿಲ್ಲ. ನಮಗೆ ಏನ್ ಬೇಕು? ಪಾಸಿಟಿವ್, ಹೈಯೆಸ್ಟ್ ಪಾಸಿಟಿವ್ ಅನ್ನುವಂಥದ್ದು ಬೇಕು. ನೆಗೆಟಿವ್ನು ವಿಮರ್ಶಕ್ ಬೇಕು, ಆದ್ರೆ ಅದು ಎಲ್ಲಿ ವಿಮರ್ಶೆ ಮಾಡಬೇಕು ಅನ್ನೋದು ಗೊತ್ತಿರ್ಬೇಕು ಫಸ್ಟ್. ಪ್ರತಿಯೊಬ್ಬರಲ್ಲಿ ಕೂಡ ನೀವು ನೆಗೆಟಿವ್ ಹುಡ್ಕೊಳ್ತಾ ಹೋದ್ರಪ್ಪ ನೀವು ಒಂಟಿ ಆಗ್ತೀರಿ. ಲೋನ್ಲೆಸ್ ಅನ್ನೋದು ಕಾಡ್ತದೆ, ನೆನಪಿರಲಿ. ಹಾಗಾಗಿ ಇಂದಿರಾ ಗಾಂಧಿ ಕೂಡ ಆ ಸಂದರ್ಭದಲ್ಲಿ ಒಂದು ದಿಟ್ಟ ಧೀರ ಮಹಿಳೆ, ಎಕ್ಕಚಿತ್ತ ಮಹಿಳೆ ಒಬ್ಬಳು. ಇಡೀ ಇಂಡಿಯಾವನ್ನ ಆಳ್ವಿಕೆ ಮಾಡ್ಯಾರ. ಯಾವ ಮಟ್ಟದಲ್ಲಿ ತಗೊಂಡು ಹೋಗ್ಯಾರಪ್ಪ ಅಂತಂದ್ರ ಎಲ್ಲಾ ರೀತಿ ಡೆವಲಪ್ಮೆಂಟ್ ಮಾಡ್ತಾ ಬರ್ತಾರೆ. ನೆನಪಿರಲಿ. ಎಜುಕೇಶನ್ ಆಗಿರ್ಲಿ, ಸೈನ್ಸ್ ಅಂಡ್ ಟೆಕ್ನಾಲಜಿ ಆಗಿರ್ಲಿ, ಡೆವಲಪ್ಮೆಂಟ್ ಆಗಲಿ, ಎಕನಾಮಿ, ಸಂವಿಧಾನಾತ್ಮಕ ಹಿನ್ನೆಲೆಯಲ್ಲಿ ಕೂಡ ಡೆವಲಪ್ಮೆಂಟ್ ಮಾಡ್ತಾ ಬರ್ತಾರೆ. ಅರ್ಥ ಮಾಡ್ಕೊಡ್ರಿ. ಇವತ್ತು ಸಂವಿಧಾನದಲ್ಲಿ ಜಾತ್ಯತೀತ ತತ್ವ, ಐಕ್ಯತೆ, ಸಮಗ್ರತೆ ತತ್ವ ಏನಾದ್ರೂ ಸೇರ್ಪಡೆ ಆಗಿದೆ ಅಲ್ಲಿ ಇಂದಿರಾ ಗಾಂಧಿ ಅಂತ ಅರ್ಥ ಮಾಡ್ಕೊಡ್ರಿ. ಇವತ್ತು ಭಾರತ ಐಕ್ಯತೆ ರಾಷ್ಟ್ರ, ಸಮಗ್ರತೆ ರಾಷ್ಟ್ರ, ಜಾತ್ಯತೀತ ರಾಷ್ಟ್ರ ಆಗೈತಲ್ಲ ಅದಕ್ಕೆ ಕಾರಣ ಯಾರು? ಇಂದಿರಾ ಗಾಂಧಿ. ಆ ಇಂದಿರಾ ಗಾಂಧಿ ಅವ್ರು ಏನ್ ಮಾಡ್ತಾರಪ್ಪ ಅಂದ್ರೆ ಆ ಪ್ರಸ್ತಾವನೆಯಲ್ಲಿ ಆ 3 ವರ್ಡ್ಸ್ ಗಳನ್ನು ಸೇರಿಸ್ತಾರೆ. ಹಾಗಾಗಿ ಇಂದಿರಾ ಗಾಂಧಿ ಅವರ ಪ್ರಸ್ತಾವನೆ ಅಂತ ಕರೀತಾರೆ ಅದನ್ನ. ನೆನಪಿರಲಿ. ಮತ್ತೆ 42 ಅಮೆಂಡ್ಮೆಂಟ್ ಅಂತ ಬರುತ್ತೆ 1976ರಲ್ಲಿ. ಹೈಯೆಸ್ಟ್ ಏನಾಗುತ್ತೆ ಅಂದ್ರೆ ಅಲ್ಲಿ ಸಂವಿಧಾನದ ತಿದ್ದುಪಡಿಗಳಾಗ್ತವೆ. ಹಾಗಾಗಿ ಅದನ್ನ ಮಿನಿ ಸಂವಿಧಾನ ಅಂತ ಕರೀತಾರೆ 42 ಅಮೆಂಡ್ಮೆಂಟ್. ಇಂದಿರಾ ಗಾಂಧಿ. ಹಾಗಾಗಿ ಇಂದಿರಾ ಗಾಂಧಿ ಸಂವಿಧಾನ ಅಂತ ಕರೀತಾರೆ 42 ಅಮೆಂಡ್ಮೆಂಟ್ ಅಂತ ನೋಡ್ಕೊಡ್ರಿ ಅಷ್ಟು. ಜೊತೆಗೆ ಡಿಫೆನ್ಸ್ ಸೆಕ್ಯೂರಿಟಿಗೋಸ್ಕರ, ಫಾರ್ ಡೆವಲಪ್ಮೆಂಟ್ಗೋಸ್ಕರ, ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಅನ್ನ ಸ್ಥಾಪನೆ ಮಾಡ್ಲಿಕ್ಕೋಸ್ಕರ ಏನ್ ಮಾಡ್ತಾರಂದ್ರೆ 1974 ಮೇ 18ರಂದು ರಾಜಾರಾಮಣ್ಣ ಅವರ ವಿಜ್ಞಾನಿ ಇರ್ತಾರ. ರಾಜಾರಾಮಣ್ಣ ಅವರ ನೇತೃತ್ವದ ಹಿನ್ನೆಲೆಯಲ್ಲಿ ಏನ್ ಮಾಡ್ತಾರಪ್ಪ ಅಂದ್ರ ಪೋಖ್ರಾನ್ ಅಲ್ಲಿ ಫಸ್ಟ್ ಏನ್ ಮಾಡ್ತಾರ ಅಂದ್ರ ಅಣು ಪರೀಕ್ಷೆ ಮಾಡ್ತಾರ. ಅದಕ್ಕೆ ಒಂದು ಹೆಸರು ಇಡ್ತಾರ, ಸ್ಮೈಲಿಂಗ್ ಆಫ್ ದಿ ಬುದ್ಧ ಅಂತ ಹೆಸರಿಡ್ತಾರ. ಬುದ್ಧ ನಕ್ಕ ಅಂತಂದ, ಸ್ಮೈಲಿಂಗ್ ಆಫ್ ದಿ ಬುದ್ಧ ಅಂತಂದ ನೇಮ್ ಇಡ್ತಾರೆ. ಟೆಸ್ಟ್ ಮಾಡ್ತಾರ, ಸಕ್ಸಸ್ ಆಗ್ತತಿ. ಆ ಹಿನ್ನೆಲೆಯಲ್ಲಿ ಭಾರತದಲ್ಲಿ ಕೂಡ ಅಣ್ವಸ್ತ್ರ ಇರುವಂತ ವೆಪನ್ಸ್ ಇದಾವ ಅನ್ನೋದು ಇಡೀ ಜಗತ್ತಿಗೆ ಗೊತ್ತಾಗುತ್ತೆ. ನೆನ್ಪಿಟ್ಕೊಳ್ರಿ. ಈ ಎನರ್ಜಿ ಅಂದ್ರೆ ಅಣು ಪರೀಕ್ಷೆ ಎನರ್ಜಿಯಲ್ಲಿ ಯಾವ್ದಿದೆ? ನ್ಯೂಕ್ಲಿಯರ್ ಫಿಸನ್ ಪ್ರೋಸೆಸ್ ಇದೆ. ಫ್ಯೂಸನ್ ಅಲ್ಲ, ಫಿಸನ್. ವೈಜಿಕ ವಿದಳನ ಶಕ್ತಿಯಲ್ಲಿ ಬಳಕೆ ಆಗ್ತದ. ಇಲ್ಲಿ ವಿಜ್ಞಾನಿ ಯಾರಿದ್ರು? ರಾಜಾರಾಮನ್ ಅವರು ವಿಜ್ಞಾನಿಯವರು ಇರ್ತಾರೆ.
ನೋಡ ಇಂದಿರಾ ಗಾಂಧಿ ಅವರ ಆಡಳಿತ ಹೆಂಗಿತ್ತಪ್ಪ ಅಂತಂದ್ರೆ ಆಡಳಿತ ಮಾಡುವ ಸಂದರ್ಭದಲ್ಲಿ ಅವಾಗ ಏನಂತ ಕರೀತಾ ಇದ್ರ ಇಂಡಿಯಾ ಅಂದ್ರೆ ಇಂದಿರಾ, ಇಂದಿರಾ ಅಂದ್ರೆ ಇಂಡಿಯಾ ಅಂತ ಕರಿತಾ ಇದ್ರು. ಅಷ್ಟು ಸ್ಟ್ಯಾಂಡರ್ಡ್ ಆಗಿ ಅಡ್ಮಿನಿಸ್ಟ್ರೇಟಿವ್ ಮಾಡ್ಯಾರ. ಒಂಥರ ಡಿಕ್ಟೇಟರ್ಶಿಪ್ ತಗೊಂಡಾರ. ಹಂಗ ತಗೊಂಡಾಗ ಮಾತ್ರ ಒಂದು ಅಭಿವೃದ್ಧಿ ಮಾಡ್ಲಿಕ್ಕೆ ಸಾಧ್ಯ ಆಗತ್ತೆ. ಇಲ್ಲಂದ್ರ ಎಲ್ಲರೂ ಕಂಟ್ರೋಲ್ ಮಾಡ್ತಾರ. ಆ ವ್ಯಕ್ತಿ ಆಗಿರ್ಬೋದು, ಆ ಮಹಿಳೆಯನ್ನಾಗಿರ್ಬೋದು. ಸೊ ಸ್ವತಂತ್ರ ಹೋರಾಟದಲ್ಲಿ ಕೂಡ ಭಾಗವಹಿಸ್ತಾರ. ತನ್ನ ತಂದೆಯ ಜೊತೆ ವಾನರ ಸೇನೆಯನ್ನು ಕಟ್ಟಿದ್ರು. ಸ್ವತಂತ್ರ ಹೋರಾಟದಲ್ಲಿ ಭಾಗವಹಿಸಿ ವಾನರ ಸೇನೆಯನ್ನು ಕೂಡ ಕಟ್ಟಿದ್ರು. ಯಾರು? ಇಂದಿರಾ ಗಾಂಧಿ ಅವರು. ನೆನಪಿರ್ಲಿ. ಇವ್ರ ಬಗ್ಗೆ ಡಿಟೇಲ್ ಆಗಿ ಚರ್ಚೆ ಮಾಡ್ತೀನಿ ನಾನು. ಪ್ರಧಾನಮಂತ್ರಿ ಮೋದಿ ಅವರ ಬಗ್ಗೆ, ಜವಾಹರ್ಲಾಲ್ ನೆಹರು ಬಗ್ಗೆ ಎರಡೂ ಕಂಟೆಂಟ್ ಅನ್ನು ಡಿಸ್ಕಷನ್ ಮಾಡ್ತೀನಿ. ಜೊತೆಗೆ ಇನ್ನೊಂದು ವಿಡಿಯೋದಲ್ಲಿ ದೇವರಾಜ್ ಅರಸು ಮತ್ತು ಸಿದ್ದರಾಮಯ್ಯರ ಬಗ್ಗೆ, ಆ ಎರಡೂ ಕಂಟೆಂಟ್ಗಳ ಬಗ್ಗೆ ಗ್ಯಾರಂಟಿ ಕ್ವಶನ್ಸ್ ಬರ್ತಾವ. ಅಲ್ಲಿ ಡಿಸ್ಕಷನ್ ಮಾಡ್ತೀನಿ ಮುಂದೆ. ಪ್ರಧಾನಿಯವ್ರ ಬಗ್ಗೆ ಡಿಸ್ಕಷನ್ ಮಾಡುವತ್ನಾಗ ಇನ್ನೂ ವಿಷಯ ಬಹಳ ಐತಿ, ಅದ್ರ ಬಗ್ಗೆ ಹೇಳ್ತಾ ಬರ್ತೀನಿ. ಈಗ ಬರೀ ನಾವು ನ್ಯೂಕ್ಲಿಯರ್ ಟೆಕ್ನಾಲಜಿ ಬಗ್ಗೆ ಮಾತಾಡ್ತಾ ಇದ್ವಿ. ಸೊ ಇದು ನೆನಪಿರ್ಲಿ. ಇನ್ನ ಸೆಕೆಂಡ್ ನ್ಯೂಕ್ಲಿಯರ್, ಎರಡನೇ ಹಂತದಲ್ಲಿ ಸೆಕೆಂಡ್ ನ್ಯೂಕ್ಲಿಯರ್ ಟೆಸ್ಟ್ ಮಾಡ್ತಾರೆ. ನ್ಯೂಕ್ಲಿಯರ್ ಟೆಸ್ಟ್ ಯಾವ್ದಪ್ಪ ಅಂದ್ರೆ ಎಲ್ಲಿಪ್ಪ ಅಂದ್ರೆ 1998ರಲ್ಲಿ ಮಾಡ್ತಾರ. ಮೇ 11ರಿಂದ 13ರವರೆಗೆ ಏನ್ ಮಾಡ್ತಾರ? ಟೆಸ್ಟ್ ಮಾಡ್ತಾರ. ಇಲ್ಲಿ ಇರುವಂತ ಪ್ರೈಮ್ ಮಿನಿಸ್ಟರ್ ಯಾರಪ್ಪ ಅಂದ್ರ, PM ಯಾರಪ್ಪ ಅಂದ್ರ ಅಟಲ್ ಬಿಹಾರ್ ವಾಜಪೇಯಿ ಅವ್ರು ಇರ್ತಾರ. PM ಯಾರು ಇರ್ತಾರ? ಅಟಲ್ ಬಿಹಾರ್ ವಾಜಪೇಯಿ ಅವರು ಇರ್ತಾರೆ. ಇವ್ರನ್ನ ಏನಂತ ಕರೀತಾರಪ್ಪ ಅಂದ್ರ ಅಜಾತ ಶತ್ರು ಅಂತ ಕರೀತಾರೆ. ರಾಜಕೀಯ ಕ್ಷೇತ್ರದಲ್ಲಿಯೇ ಅಜಾತ ಶತ್ರು ಅಂತ ಕರೀತಾರೆ ಇವ್ರನ್ನ. ಮತ್ ಇವ್ರನ್ನ ಭಾರತದ ಭೀಷ್ಮ ಅಂತ ಕರೀತಾರೆ ಅಟಲ್ ಬಿಹಾರ್ ವಾಜಪೇಯಿ ಅವರನ್ನ. ಅರ್ಥ ಮಾಡ್ಕೊಡಿ. ಭಾರತದ ಬೀಸ್ಮಾರ್ಕ್ ಬೇರೆ. ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರಿಗೆ ಭಾರತದ ಬೀಸ್ಮಾರ್ಕ್ ಅಂತ ಕರೀತಾರ. ಅಟಲ್ ಬಿಹಾರ್ ವಾಜಪೇಯಿ ಅವ್ರಿಗೆ ಏನಂತ ಕರೀತಾರ? ಭಾರತದ ಭೀಷ್ಮ ಅಂತ ಕರೀತಾರ. ಇಂದಿರಾ ಗಾಂಧಿಗೆ ಏನಂತ ಕರೀತಾರಪ್ಪ ಅಂದ್ರ ಭಾರತದ ಉಕ್ಕಿನ ಮಹಿಳೆ, ಐರನ್ ಲೇಡಿ ಆಫ್ ದಿ ಇಂಡಿಯಾ, ಐರನ್ ಮ್ಯಾನ್ ಆಫ್ ದಿ ಇಂಡಿಯಾ ಅಂತಂದಾಗ ಸರ್ದಾರ್ ವಲ್ಲಭಾಯಿ ಪಟೇಲ್. ಐರನ್ ಲೇಡಿ ಆಫ್ ದಿ ಇಂಡಿಯಾ ಅಂತಂದಾಗ ಇಂದಿರಾ ಗಾಂಧಿ. ಭಾರತದ ಉಕ್ಕಿನ ಮಹಿಳೆ ಅಂತ ಕರೀತಾರೆ. ಇವರಿಗೆ ಭಾರತ ಭೀಷ್ಮ ಮತ್ತು ಅಜಾತ ಶತ್ರು. ಇವರು ಆ ಅವಧಿಯಲ್ಲಿ ಪ್ರೈಮ್ ಮಿನಿಸ್ಟರ್ ಇರ್ತಾರ. ಅರ್ಥ ಮಾಡ್ಬಿಡಿ. ಆ ಅವಧಿಯಲ್ಲಿ ಪ್ರೈಮ್ ಮಿನಿಸ್ಟರ್ ಇದ್ದಂತ ಸಂದರ್ಭದಲ್ಲಿ ಅವಾಗನ ಏನ್ ಮಾಡ್ತಾರಪ್ಪ ಅಂತಂದ್ರ ಇಂಡಿಯಾದಲ್ಲಿ ಭಾರತದ ಅಣ್ವಸ್ತ್ರ ನೀತಿಯನ್ನ ಜಾರಿಗೆ ತರ್ತಾರ. ಭಾರತದ ಅಣ್ವಸ್ತ್ರ ನೀತಿಯನ್ನು ಕೂಡ ತಗೊಂಡ್ಬರ್ತಾರೆ. ಅಣ್ವಸ್ತ್ರ ನೀತಿ, ಇಂಡಿಯನ್ ನ್ಯೂಕ್ಲಿಯರ್ ಪಾಲಿಸಿ ತಗೊಂಡ್ಬರ್ತಾರ. ಅದನ್ನ ನ್ಯಾಷನಲ್ ನ್ಯೂಕ್ಲಿಯರ್ ಪಾಲಿಸಿ ಫಸ್ಟ್ ಇಂಡಿಯನ್ ಅಥವಾ ನ್ಯಾಷನಲ್ ನ್ಯೂಕ್ಲಿಯರ್ ಪಾಲಿಸಿ ತಗೊಂಡ್ಬಂದಿದ್ದೆ ಅಟಲ್ ಬಿಹಾರ್ ವಾಜಪೇಯಿ ಅವರು. ನೆನಪಿರಲಿ. ಅವರ ಆಡಳಿತ ಇರುವಂತ ಸಂದರ್ಭದಲ್ಲಿ ಅವಾಗ ಅಲ್ಲಿ ಕೂಡ ಆ ಸಂದರ್ಭದಲ್ಲಿ ಕೂಡ ಏನ್ ಮಾಡ್ತಾರಪ್ಪ ಅಂದ್ರ ಸೆಕೆಂಡ್ ನ್ಯೂಕ್ಲಿಯರ್ ಟೆಸ್ಟ್ ಮಾಡ್ತಾರ. ಅದಕ್ಕೊಂದು ನೇಮ್ ಇಡ್ತಾರ. ಏನಂತಾರ ಅಂದ್ರ ಆಪರೇಷನ್ ಪವರ್ ಅಂತ ಇಡ್ತಾರ. ಆಪರೇಷನ್ ಪವರ್ ಅನ್ನುವಂತ ಹೆಸರು ಇಡ್ತಾರೆ. ಆಪರೇಷನ್ ಪವರ್, ಆಪರೇಷನ್ ಶಕ್ತಿ ಅಂತಾರ. ಅದಕ್ಕೆ ಆಪರೇಷನ್ ಶಕ್ತಿ ಕನ್ನಡದಲ್ಲಿ, ಆಪರೇಷನ್ ಪವರ್. ಹಾಗಾದ್ರೆ ಇಲ್ಲಿ ವಿಜ್ಞಾನಿಗಳು ಯಾರಿದ್ರಪ್ಪ ಅಂತಂದ್ರೆ, ಇಲ್ಲಿ ವಿಜ್ಞಾನಿಗಳು ಯಾರಿದ್ರು? APJ ಅಬ್ದುಲ್ ಕಲಾಂ ಇದ್ದ. ಇಲ್ಲಿ APJ ಅಬ್ದುಲ್ ಕಲಾಂ ಅವ್ರು ಇರ್ತಾರೆ. ಮತ್ತೆ ಡಾಕ್ಟರ್ ಆರ್ ಚಿದಂಬರಂ ಇರ್ತಾರೆ. ಚಿದಂಬರಂ ನೋಡಿ, ಇಬ್ರು ಇದ್ದಾರೆ ನೋಡಿ ವಿಜ್ಞಾನಿಗಳು ಇಲ್ಲಿ. ಅಲ್ಲಿ ರಾಜಾರಾಮನ್ ಇರ್ತಾರೆ. ಯಾರು? ಇಂದಿರಾ ಗಾಂಧಿ ಅವರ ಆಡಳಿತ ಸಂದರ್ಭದಲ್ಲಿ 1974ರಲ್ಲಿ. ಇಲ್ಲಿ 1998ರ ಅವಧಿಯಲ್ಲಿ ಎರಡನೇ ನ್ಯೂಕ್ಲಿಯರ್ ಟೆಸ್ಟ್ ನಡೀತದ. ಈ ಎರಡನೇ ನ್ಯೂಕ್ಲಿಯರ್ ಟೆಸ್ಟ್ ಅಲ್ಲಿ ಸೇಮ್ ಪ್ಲೇಸ್ ಅಲ್ಲಿ, ಎಲ್ಲಿ? ಪೋಖ್ರಾನ್ ಅಲ್ಲಿ ಮಾಡಿದ್ರು. ಇಲ್ಲಿ ಕೂಡ ಪೋಖ್ರಾನ್ ಅಲ್ಲಿನೇ ಮಾಡ್ತಾರೆ. ಈ ಆಪರೇಷನ್ ಪವರ್ ಅನ್ನೋದು ಕೂಡ ಪೋಖ್ರಾನ್ ಅಲ್ಲಿ ಕೂಡ ಮಾಡಿದ್ದು. ಇದು ಕೂಡ ಪೋಖ್ರಾನ್ ರಾಜಸ್ಥಾನ ಅಂತ ಬರ್ತಾರೆ. ರಾಜಸ್ಥಾನ್ ರಾಜ್ಯದ ಪೋಖ್ರಾನ್ ಎಂಬ ಪ್ರದೇಶದಲ್ಲಿ ಇಲ್ಲಿ ಕೂಡ ಮಾಡ್ತಾರೆ. ಇಲ್ಲಿ ಇದರ ನೇತೃತ್ವವನ್ನು ವಹಿಸಿಕೊಂಡವರು ಯಾರಪ್ಪ ಅಂತಂದ್ರೆ APJ ಅಬ್ದುಲ್ ಕಲಾಂ ಮತ್ತು ಡಾಕ್ಟರ್ ಆರ್ ಚಿದಂಬರಂ ಅನ್ನುವಂಥದ್ದು ವಹಿಸ್ಕೊಂಡ್ರು. ಅಲ್ಲಿ ರಾಜಾರಾಮನ್ ವಹಿಸ್ಕೊಂಡಿದ್ರು. ಹಾಗಾದ್ರೆ ಈ ಆಪರೇಷನ್ ಪವರ್ ಅನ್ನುವಂತ ನ್ಯೂಕ್ಲಿಯರ್ ಟೆಸ್ಟ್ ಅಂಡ್ ಸ್ಮೈಲಿಂಗ್ ಆಫ್ ದಿ ಬುದ್ಧ ನಕ್ಕ ಅನ್ನುವಂಥದ್ದ ಹಿನ್ನೆಲೆಯಲ್ಲಿ ಈ ನ್ಯೂಕ್ಲಿಯರ್ ಟೆಸ್ಟ್ ನಡೀತದಲ್ಲ. ಇಲ್ಲಿ ಬಳಕೆ ಆಗಿರುವಂತ ನ್ಯೂಕ್ಲಿಯರ್ ಟೆಕ್ನಾಲಜಿ ಯಾವ್ದಂತಂದಾಗ ನ್ಯೂಕ್ಲಿಯರ್ ಫಿಸನ್, ಅಂದ್ರೆ ಬೈಜಿಕ ವಿದಳನಾ ಶಕ್ತಿ ಅನ್ನೋದನ್ನ ನೀವಿಲ್ಲಿ ಮರಿಬಾರ್ದು ಅನ್ನೋದನ್ನ ಅರ್ಥ ಮಾಡ್ಕೊಡ್ರಿ. ಕ್ಲಿಯರಾ? ಎಸ್,
ಅರ್ಥವಾಗಿತ್ತು ಅಂತ ಅನ್ಕೊಂಡಿದ್ದೀನಿ ನಾನು ಈ ಕಂಟೆಂಟ್. ಎಸ್, ನೆಕ್ಸ್ಟ್ ಕಂಟೆಂಟ್ಗೆ ಹೋಗೋಣ. ನೆಕ್ಸ್ಟ್ ಯಾವುದಪ್ಪ ಅಂತಂದಾಗ ಮುಖ್ಯವಾಗಿ ಈಗ ನೆಕ್ಸ್ಟ್ ಬರ್ತಾ ಇರೋದು ಯಾವುದಪ್ಪ ಅಂತಂದಾಗ ಈ ಸೆಕೆಂಡ್ ವರ್ಲ್ಡ್ ವಾರ್ ನಡೀತದ. ಸೆಕೆಂಡ್ ವರ್ಲ್ಡ್ ವಾರ್ ನಡೀತದ. ಎರಡನೆಯ ಜಾಗತಿಕ ಯುದ್ಧ ಅಂತ ಕರೀತಾರೆ. ಎರಡನೆಯ ಜಾಗತಿಕ ಯುದ್ಧ ಅಂತ ಕರೀತಾರೆ. ಜಾಗತಿಕ ಯುದ್ಧ. ಹಾಗೆ ಎರಡನೇ ಜಾಗತಿಕ ಯುದ್ಧ ಯಾವಾಗ ನಡೆದದಪ್ಪ ಅಂತಂದಾಗ ಇಲ್ಲಿ ಅರ್ಥ ಮಾಡ್ಕೊಳ್ರಿ. 1939ರಿಂದ 1945 ತನಕ ಸೆಕೆಂಡ್ ವರ್ಲ್ಡ್ ವಾರ್ ನಡೀತೈತಿ. ಇದಕ್ಕಿಂತ ಮುಂಚೆ ಫಸ್ಟ್ ವರ್ಲ್ಡ್ ವಾರ್ ಒಂದು ನಡೀತದ. ಫಸ್ಟ್ ವರ್ಲ್ಡ್ ವಾರ್ ನಡೀತದ. ಈ ಫಸ್ಟ್ ವರ್ಲ್ಡ್ ವಾರ್ ಯಾವಾಗ ನಡೀತದಪ್ಪ ಅಂತಂದಾಗ 1914ರಿಂದ 1918 ನಡೀತದ. ಇದು 1919ರಲ್ಲಿ ವರ್ಸೆಲ್ ಒಪ್ಪಂದ ಆಗ್ತೈತಿ. ಈ ಒಪ್ಪಂದ ಹಿನ್ನೆಲೆಯಲ್ಲಿ ಏನಾಗತ್ತೆ, ಸ್ಟಾಪ್ ಆಗಿ ಈ ಜಾಗತಿಕ ವ್ಯವಸ್ಥೆಯಲ್ಲಿ ಶಾಂತಿ ಮತ್ತು ಭದ್ರತೆಯನ್ನು ಕಾಪಾಡುವ ಸಲುವಾಗಿನೇ ಲೀಗ್ ಆಫ್ ದಿ ನೇಷನ್ ಅಂತ ಬರ್ತದ. ಲೀಗ್ ಆಫ್ ನೇಷನ್ ಅಂತಂದು ಒಂದು ಸಂಸ್ಥೆಯನ್ನ ಸ್ಥಾಪನೆ ಮಾಡ್ತಾರೆ 1920ರಲ್ಲಿ. ವಿಶ್ವದಲ್ಲಿ ಶಾಂತಿ ಮತ್ತು ಭದ್ರತೆಯನ್ನು ಕಾಪಾಡಿಸಲ್ಲ. ಇದು ಮುಂದೆ ಫೇಲ್ ಆಗಿ ಮುಂದೆ ಏನಾಗತ್ತ 1939 ಮತ್ತು 45 ಅವಧಿಯವರೆಗೆ ಎರಡನೇ ಜಾಗತಿಕ ಯುದ್ಧ ನಡೀತದ. ಎರಡನೇ ಜಾಗತಿಕ ಯುದ್ಧದಲ್ಲಿ ಪ್ರಮುಖ ಪಾತ್ರ ವಹಿಸಿದವರು ಯಾರಪ್ಪ ಅಂತಂದಾಗ ಅಲ್ಲಿ ಜಪಾನ್ ಮತ್ತು ಜರ್ಮನ್. ಹಾಗಾಗಿ ಅರ್ಥ ಮಾಡ್ಕೊಳ್ರಿ. ಮುಂದ ಈ ಯುದ್ಧ ಮುಗಿದಾಗ ವಿಶ್ವದಲ್ಲಿ ಶಾಂತಿ ಮತ್ತು ಭದ್ರತೆಯನ್ನು ಸ್ಥಾಪನೆ ಮಾಡ್ಲಿಕ್ಕೆ ಇವೇನೋ ಸ್ಥಾಪನೆ ಆಗ್ತೈತಿ. ಯಾವಾಗಂದ್ರೆ ಅಕ್ಟೋಬರ್ 24, 1945ರಲ್ಲಿ ಆಗ್ತೈತಿ. ಈ ಪಾಯಿಂಟ್ಸ್ ಕೂಡ ನೆನಪಿರ್ಲಿ. ಫಸ್ಟ್ ಮಹಾನ್ ಕಾರ್ಯದರ್ಶಿ ಟ್ರಿಗ್ವಿಲಿ ಇರ್ತಾರ. ಈಗ ಅಟ್ ಪ್ರೆಸೆಂಟ್ ಯಾರಿದಾರನ ಆಂಟೋನಿಯೋ ಗುಟೆರಸ್ ಇದಾರೆ. ವಿಶ್ವಸಂಸ್ಥೆಯ ಮಹಾನ್ ಕಾರ್ಯದರ್ಶಿ ಯಾರಿದಾರೆ? ಆಂಟೋನಿಯೋ ಗುಟೆರಸ್ ಇದ್ದಾರೆ. ಇವ್ರು ಎಷ್ಟನೇದವ್ರು ಅಂದ್ರೆ 9ನೇದವರು. ಯಾವ ದೇಶದವ್ರು ಅಂದ್ರೆ ಪೋರ್ಚುಗಲ್ ದೇಶದವರು. ನೆನಪಿರ್ಲಿ, ಎಕ್ಸಾಮ್ ಕೇಳ್ತಾನೆ ಅವನು. ಎಕ್ಸಾಮ್ ಕೇಳುವಂತ ಚಾನ್ಸಸ್ ಬಹಳ ಅದಾವ. ಯಾಕಂದ್ರ ವಿಶ್ವಸಂಸ್ಥೆ ಫೇಲ್ ಆಗ್ತಾ ಈಗ ಅಟ್ ಪ್ರೆಸೆಂಟ್. ಯಾಕಂದ್ರ ಅಲ್ಲಿ ಉಕ್ರೇನ್ ಮತ್ತು ರಷ್ಯಾದ ಮಧ್ಯೆ ಯುದ್ಧ ನಡೀತಾ ಇದೆ. ಜೊತೆಗೇನೆ ಅಲ್ಲಿ ಇರಾನ್, ಇಸ್ರೇಲ್, ಅಮೆರಿಕ ಯುದ್ಧ ನಡೀತಾ ಇದೆ. ಇದನ್ನ ಎದಕ್ಕೆ ಸ್ಥಾಪನೆ ಮಾಡ್ಯಾರ? ವಿಶ್ವದಲ್ಲಿ ಶಾಂತಿ ಮತ್ತು ಭದ್ರತೆಯನ್ನು ಸ್ಥಾಪನೆ ಮಾಡ್ಲಿಕ್ಕೆ. ಬಟ್ ಈ ಕೆಲಸ ಮಾಡ್ತಾ ಇಲ್ಲ ಅಟ್ ಪ್ರೆಸೆಂಟ್. ಯುದ್ಧ ಕಂಟಿನ್ಯೂ ಆಗ್ತಾ ಇದೆ. ಅಲ್ಲಿ ಹಲವು ರೀತಿಯಾದ ಸಣ್ಣ ಮಕ್ಕಳು, ಮಹಿಳೆಯರು ಸಾಯ್ತಾ ಇದ್ದಾರೆ. ಕೃಷಿ ಭೂಮಿ ನಾಶ ಆಗ್ತಾ ಇದೆ. ಇಂಡಸ್ಟ್ರಿಯಲ್ ಏರಿಯಾ ನಾಶ ಆಗ್ತಾ ಇದೆ. ಇನ್ಫ್ರಾಸ್ಟ್ರಕ್ಚರ್ ಮತ್ತು ಈ ಬೇಸಿಕ್ ನೀಡ್ಸ್ಗೆ ಸಮಸ್ಯೆ ಆಗ್ತಾ ಇದೆ ಆ ರಾಷ್ಟ್ರಗಳಲ್ಲಿ. ಈ ಕೆಲಸ ಮಾಡ್ತಾ ಇಲ್ಲ. ಹಾಗಾಗಿ ಚರ್ಚೆಯಲ್ಲಿದೆ ನ್ಯೂಸ್. ಇದನ್ನ ಡಿಟೇಲ್ ಆಗಿ ಇನ್ನೊಂದು ಕ್ಲಾಸ್ ಅಲ್ಲಿ ವಿಶ್ವಸಂಸ್ಥೆ ಬಗ್ಗೆ ಡಿಟೇಲ್ ಆಗಿ ಚರ್ಚೆ ಮಾಡ್ತಾ ಬರ್ತೀನಿ. ಅಲ್ಲಿ ಎರಡನೇ ಜಾಗತಿಕ ಯುದ್ಧದಲ್ಲಿ ಯು ಎಸ್ ಎ ಅಮೆರಿಕ ಏನ್ ಮಾಡ್ತದಪ್ಪ ಅಂದ್ರ ಜಪಾನ್ ಅದರಲ್ಲಿ ವಿಶೇಷವಾಗಿ ಪ್ಲೇಸ್ ಇದಾವ. ಹಿರೋಶಿಮಾ ಅಂತ ಬರ್ತದ. ಹಿರೋಶಿಮಾ ಅಂತ ಬರ್ತದ. ಈ ಹಿರೋಶಿಮಾದ ಮೇಲೆ ಆಗಸ್ಟ್ 6, 1945ರಂದು ಏನ್ ಮಾಡ್ತದಪ್ಪ ಅಂದ್ರ ಈ ಲಿಟಲ್ ಬಾಯ್ ಅನ್ನುವಂತ ಏನ್ ಮಾಡ್ತಾರಪ್ಪ ಅಂದ್ರ ಒಂದು ಅಣುಬಾಂಬ್ ಅನ್ನ ಹಾಕ್ತಾರೆ. ಅಣುಬಾಂಬ್ ಫಸ್ಟ್ ಪ್ರಥಮವಾಗಿ ಅಣುಬಾಂಬ್ ಪ್ರಯೋಗ ಆಗಿದೆ ಇಲ್ಲೇ ನೋಡ್ರಿ. ಅಣುಬಾಂಬ್ ಇಲ್ಲಿ ಪ್ರಯೋಗ ಆಗ್ತದ. ಅಣುಬಾಂಬ್ ಏನಾಗುತ್ತೆ ಇಲ್ಲಿ ಪ್ರಯೋಗ ಆಗ್ತದ. ಹಾಗಾದ್ರೆ ಈ ಲಿಟಲ್ ಬಾಯ್ ಅನ್ನೋ ಅಣುಬಾಂಬ್ ನಲ್ಲಿ ಯಾವ ಒಂದು ಅಣು ಖನಿಜಾಂಶವನ್ನು ಬಳಕೆ ಮಾಡಿ ಈ ನ್ಯೂಕ್ಲಿಯರ್ ಫಿಸನ್ ಎನರ್ಜಿಯನ್ನು ಪ್ರೊಡಕ್ಷನ್ ಮಾಡಿದ್ರಪ್ಪ ಅಂತಂದ್ರ ಇಲ್ಲಿ ಯುರೇನಿಯಂ ಅನ್ನ ಬಳಕೆ ಮಾಡಿದ್ರು. ಇಲ್ಲಿ ಏನು ಯುರೇನಿಯಂ ಅನ್ನ ಬಳಕೆ ಮಾಡಿದ್ರು. ನೆನಪಿರ್ಲಿ, ಈ ಲಿಟಲ್ ಬಾಯ್ ಬಾಂಬ್ ಇದೆಯಲ್ಲ, ಅಣು ಬಾಂಬ್, ಅದರಲ್ಲಿ ಇರುವಂತ ಅಣು ಖನಿಜಾಂಶ ಯಾವ್ದಪ್ಪ ಅಂದ್ರೆ ಯುರೇನಿಯಂ ಬಳಕೆ ಮಾಡಿದ್ರು. ಈ ಪಾಯಿಂಟ್ಸ್ ಕೂಡ ನೆನಪಿರ್ಲಿ.
ಬೈಜಿಕ ವಿದಳನ ಪ್ರಕ್ರಿಯೆಯನ್ನು ಮಾಡುವಾಗ ಬೈಜಿಕ ವಿದಳನ ಎನರ್ಜಿಯನ್ನು ಪ್ರೊಡಕ್ಷನ್ ಮಾಡ್ಲಿಕ್ಕೆ ಅಣು ಖನಿಜಾಂಶ ಯಾವ್ದನ್ನ ಯೂಸ್ ಮಾಡ್ಯಾರಪ್ಪ ಅಂದ್ರ ಯುರೇನಿಯಂ ಅನ್ನು ಯೂಸ್ ಮಾಡ್ಯಾರ, ನೆನಪಿರ್ಲಿ. ಅದರಲ್ಲಿ ವಿಶೇಷ ಯುರೇನಿಯಂ 235 ಯೂಸ್ ಮಾಡ್ಯಾರ. ಇನ್ನ ಆಗಸ್ಟ್ 6 ಆಯ್ತಲ್ಲ, ಈಗ ಆಗಸ್ಟ್ 9 ಸೇಮ್ 1945ರಲ್ಲಿನೇ ಏನ್ ಮಾಡ್ತಾರಪ್ಪ ಅಂತಂದಾಗ ನಾಗಾಸಕಿ ಮೇಲೆ ಬಾಂಬ್ ಆಗುತ್ತೆ. ನಾಗಾಸಕಿ ಮೇಲೆ ಬಾಂಬ್ ಎಸಿತಾರ. ಅದು ಕೂಡ ಅಣು ಬಾಂಬೆ. ಅದರ ಹೆಸರು ಏನಪ್ಪಾ ಅಂದ್ರ ಪ್ಯಾಟ್ಮ್ಯಾನ್ ಅನ್ನುವಂಥದ್ದು. ಪ್ಯಾಟ್ಮ್ಯಾನ್ ಅನ್ನುವಂತ ಒಂದು ಬಾಂಬ್ ಹೆಸರಿದೆ, ಬಾಂಬಿನ ಹೆಸರು ಪ್ಯಾಟ್ಮ್ಯಾನ್ ಅನ್ನುವಂತ ಬಾಂಬಿನ ಹೆಸರು. ಇದರೊಳಗೆ ಇರುವಂತ ಒಂದು ಅಣು ಖನಿಜಾಂಶ ಯಾವ್ದಪ್ಪ ಅಂದ್ರ ಪ್ಲೂಟೋನಿಯಂ ಅನ್ನ ಬಳಕೆ ಮಾಡ್ತಾರ. 239 ಪ್ಲೂಟೋನಿಯಂ ಅನ್ನ ಬಳಕೆ ಮಾಡ್ತಾರೆ ಪ್ಯಾಟ್ಮ್ಯಾನ್ ಅನ್ನುವಂತ ಬಾಂಬ್. ಇದು ಕೂಡ ಅಣು ಬಾಂಬ್. ಇಲ್ಲಿ ಕೂಡ ಯಾವ ಎನರ್ಜಿಯನ್ನು ಬಳಕೆ ಮಾಡ್ತಾರಪ್ಪ ಅಂದ್ರ ಬೈಜಿಕ ವಿದಳನ ಶಕ್ತಿಯನ್ನ ಬಳಕೆ ಮಾಡ್ತಾರ. ಈ ಬೈಜಿಕ ವಿದಳನ ಶಕ್ತಿಯನ್ನ ಬಳಕೆ ಮಾಡಿ ಪ್ಲೂಟೋನಿಯಂ ಅನ್ನ ಬಳಕೆ ಮಾಡ್ತಾರಲ್ಲಿ. ಸೊ ಹಾಗಾಗಿ ಅದನ್ನ ಪ್ಯಾಟ್ಮ್ಯಾನ್ ಅನ್ನುವಂತ ಹೆಸರಿನ ಬಾಂಬ್ ಅನ್ನ ಕ್ರಿಯೇಟ್ ಮಾಡ್ತಾರ. ಜೊತೆಗೇನೆ ಹಿರೋಶಿಮಾದಲ್ಲಿ ಆಗಿರುವಂತದ್ದು ಲಿಟಲ್ ಬಾಯ್, ಇದ್ರೊಳಗೆ ಇರುವಂತದ್ದು ಏನಪ್ಪಾ ಅಂತಾರೆ ಅದು ಕೂಡ ಬೈಜಿಕ ವಿದಳನ ಶಕ್ತಿಯಿಂದ ನಿರ್ಮಾಣ ಮಾಡುವಂತ ಅಣು ಬಾಂಬ್. ಎರಡೂ ಪ್ರದೇಶದ ಮೇಲೆ ಅಣು ಬಾಂಬ್ ಅನ್ನ ಹಾಕ್ತಾರೆ. ಹಾಗಾಗಿ ಸುಮಾರು ಜಾಗತಿಕ ವ್ಯವಸ್ಥೆಯಲ್ಲಿ ಫಸ್ಟ್ ಅಣು ಬಾಂಬ್ ಪ್ರಯೋಗ ಆಗ್ತೈತಿ. ಹೆಸರು ನೆನಪಿರ್ಲಿ, ಲಿಟಲ್ ಬಾಯ್ ಮತ್ತು ಪ್ಯಾಟ್ಮ್ಯಾನ್. ಈ ಪ್ಯಾಟ್ಮ್ಯಾನ್ ದಲ್ಲಿ ಯಾವ ಖನಿಜಾಂಶ ಇದೆ? ಅಣು ಖನಿಜಾಂಶ ಪ್ಲೂಟೋನಿಯಂ ಇದೆ. ಇನ್ನ ಲಿಟಲ್ ಬಾಯ್ ಅಲ್ಲಿ ಯಾವ್ದಿದೆ? ಯುರೇನಿಯಂ ಇದೆ. ನೆನಪಿರ್ಲಿ, ಯುರೇನಿಯಂ. ಇದು ಕೂಡ ನಿಮ್ಗೆ ನೆನಪಿರ್ಲಿ. ಇದು ಅರ್ಥ ಆಗೈತೆ ಅಂತ ಅನ್ಕೊಂಡಿದ್ದೀನಿ. ಈಗ ನೆಕ್ಸ್ಟ್ ನೋಡೋಣ. ನೆಕ್ಸ್ಟ್ ಇಲ್ಲಿ ನೋಡ್ರಿ, ಈ ಕಂಟೆಂಟ್ ಅನ್ನ ಇಡೀ ಜಾಗತಿಕ ವ್ಯವಸ್ಥೆಯಲ್ಲಿ ನೋಡಿದಾಗ, ಇಡೀ ಜಾಗತಿಕ ವ್ಯವಸ್ಥೆಯಲ್ಲಿ ನೋಡಿದಾಗ ಮೋಸ್ಟ್ ಇಂಪಾರ್ಟೆಂಟ್ ಇದು. ಎಕ್ಸಾಮ್ ಇದು ಕೂಡ ಕೇಳ್ತಾರ. ಇಡೀ ಜಾಗತಿಕ ವ್ಯವಸ್ಥೆಯಲ್ಲಿ ಯುರೇನಿಯಂ ಇರುವಂತ ರಾಷ್ಟ್ರಗಳು, ಹೈಯೆಸ್ಟ್ ಯುರೇನಿಯಂ ಅನ್ನು ಹೊಂದಿರುವಂತಹ ನಿಕ್ಷೇಪವನ್ನು ಹೊಂದಿರುವಂತಹ ರಾಷ್ಟ್ರಗಳು ಯಾವಂತಂದಾಗ ನೋಡಿಲಿ, ಆಸ್ಟ್ರೇಲಿಯಾ ಇದೆ, ಕಜಕಿಸ್ತಾನ ಇದೆ, ಹೈಯೆಸ್ಟ್ ಇದೆ ನೋಡ್ರಿ, ಹೈಯೆಸ್ಟ್ ಇದೆ. ನೆಕ್ಸ್ಟ್ ಕೆನಡಾ ಇದೆ, ನಮಿಬಿಯಾ ಇದೆ, ರಷ್ಯಾ ಇದೆ. ಟಾಪ್ 5 ಕಂಟ್ರೀಸ್ ಅದ. ಹೈಯೆಸ್ಟ್ ಆಸ್ಟ್ರೇಲಿಯಾದಲ್ಲಿದೆ. ಆಸ್ಟ್ರೇಲಿಯಾ ಏನಂದ್ರೆ ಇದು ಖಂಡನ ಹೌದು, ದೇಶನ ಹೌದು, ದ್ವೀಪನ ಹೌದು, ಮರುಭೂಮಿನ ಹೌದು. ಇದನ್ನ ಮರುಭೂಮಿಗಳ ಖಂಡ ಅಂತ ಕರೀತಾರ, ದ್ವೀಪ ಖಂಡ ಅಂತ ಕರೀತಾರ, ಕಾಂಗ್ರೋಗಳ ಖಂಡ ಅಂತ ಕರೀತಾರ, ಹುಲ್ಲುಗಾವಲುಗಳ ಖಂಡ ಕರೀತಾರ. ಸೊ ಆ ದೇಶನ ಹೌದು, ಮರುಭೂಮಿ ಅದು, ದ್ವೀಪನ ಹೌದು, ಖಂಡನ ಹೌದು. ಯಾವುದು? ಆಸ್ಟ್ರೇಲಿಯಾ. ಹೈಯೆಸ್ಟ್ ಯುರೇನಿಯಂ. ಇನ್ನ ಥೋರಿಯಂ ಹೈಯೆಸ್ಟ್ ಇರುವುದು ಎಲ್ಲಪ್ಪ ಅಂತಂದಾಗ ಇಂಡಿಯಾದಲ್ಲಿ ನೋಡ್ರಿ. ಇಂಡಿಯಾದಲ್ಲಿ ಎಷ್ಟಿದೆ ನೋಡ್ರಿ? 846 ಟನ್ ಇದೆ, ಅಷ್ಟು ಕಿಲೋ ಟನ್. ಬ್ರೆಜಿಲ್, ನೆಕ್ಸ್ಟ್ ಬ್ರೆಜಿಲ್ ಇದೆ 632. ಆಸ್ಟ್ರೇಲಿಯಾ 595. ಯುನೈಟೆಡ್ ಸ್ಟೇಟ್ಸ್, ಈಜಿಪ್ಟ್. ಇನ್ನು ಅನುಕ್ರಮವಾಗಿ ಕೇಳ್ತಾ ಬರ್ತಾರ. ಹೈಯೆಸ್ಟ್ ಯಾವ್ದು ಗೊತ್ತಿರಬೇಕು? ಇಂಡಿಯಾ ಹೈಯೆಸ್ಟ್ ಇತ್ತು ನೋಡ್ರಿ. ಥೋರಿಯಂ ಬೈಜಿಕ ವಿದಳನಲ್ಲಿ ಬಳಕೆ ಆಗುವಂತಹ ಒಂದು ಅಣು ಖನಿಜಾಂಶಗಳಿವು. ಕ್ಲಿಯರ್ ಅಲ್ಲ? ಈ ಪಾಯಿಂಟ್ಸ್ ಕೂಡ ನಿಮ್ಗ ನೆನಪಿರ್ಲಿ. ಎಸ್, ಹಾಗಾಗಿ ಈ ಪಾಯಿಂಟ್ಸ್ ನೆನಪಿರ್ಲಿ. ಆಸ್ಟ್ರೇಲಿಯಾ ಹೈಯೆಸ್ಟ್ ಯುರೇನಿಯಂ ಇದೆ, ನೆಕ್ಸ್ಟ್ ಕಜಕಿಸ್ತಾನ್, ನಂತರದಲ್ಲಿ ಇಲ್ಲಿ ಥೋರಿಯಂ ಅಂತ ಬಂದಾಗ ಬ್ರೆಜಿಲ್. ಇಷ್ಟು ಮಾಹಿತಿ ನಿಮ್ಗೆ ನೋಟ್ ಮಾಡ್ಕೊಡ್ರಿ. ಇವನ್ನೆಲ್ಲ ನೋಡಿ ನೋಟ್ ಮಾಡ್ಕೊಡ್ರಿ. ಎಕ್ಸಾಮ್ ಅಲ್ಲಿ ಕೇಳುವಂತ ಚಾನ್ಸಸ್ ಬಹಳ ಅದಾವ. ನಮ್ಮ ಇಂಡಿಯಾವನ್ನ ನೋಡಿದಾಗ, ಇಂಡಿಯಾದಲ್ಲಿ ನೋಡ್ರಿ ಥೋರಿಯಂ ಇಂಡಿಯಾ ಹೈಯೆಸ್ಟ್. ಥೋರಿಯಂ ಇಲ್ಲಿ ಎಷ್ಟಿದೆಪ್ಪ ಅಂತಂದ್ರೆ ನೋಡ್ಲಿ, ಮೋಸ್ಟ್ ಇಂಪಾರ್ಟೆಂಟ್ ಟನ್ಸ್ ಅಲ್ಲಿ ಲೆಕ್ಕದಲ್ಲಿದೆ. ಆಂಧ್ರ ಪ್ರದೇಶದಲ್ಲಿ ಹೈಯೆಸ್ಟ್ ಇದೆ ನೋಡ್ರಿ, ಮಿಲಿಯನ್ ಟನ್ಸ್. ಆಂಧ್ರ ಪ್ರದೇಶದಲ್ಲಿ ಹೈಯೆಸ್ಟ್ ಇದೆ. ತಮಿಳುನಾಡು, ಒಡಿಸ್ಸಾ, ಕೇರಳ, ವೆಸ್ಟ್ ಬೆಂಗಾಲ್, ಜಾರ್ಖಂಡ್, ಗುಜರಾತ್, ಮಹಾರಾಷ್ಟ್ರ. ನೋಡಿ, ಇವನ್ನೆಲ್ಲ ಫೋಕಸ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಮುಖ್ಯವಾದಂತ ಅಂಶ ಕೋಸ್ಟಲ್ ಏರಿಯಾ ಅದ ನೋಡ್ರಿ. ಅಷ್ಟು ವೆಸ್ಟರ್ನ್ ಕೋಸ್ಟಲ್ ಏರಿಯಾ, ಈಸ್ಟರ್ನ್ ಕೋಸ್ಟಲ್ ಏರಿಯಾದಲ್ಲಿ ಇದಾವೆ ಮಿನರಲ್ಸ್. ಅದರಲ್ಲಿ ಈ ಅಣು ಖನಿಜಾಂಶವನ್ನು ಹೊಂದಿರುವಂತ ರಾಜ್ಯಗಳು ಆಂಧ್ರ ಪ್ರದೇಶ ಎಷ್ಟಿದೆ, ತಮಿಳುನಾಡು, ಒಡಿಸ್ಸಾ, ಕೇರಳ, ವೆಸ್ಟ್ ಬೆಂಗಾಲ್, ಜಾರ್ಖಂಡ್, ಗುಜರಾತ್,
ಮತ್ತು ಮಹಾರಾಷ್ಟ್ರ. ಇದು ಥೋರಿಯಂ ಅನ್ನ. ನೆಕ್ಸ್ಟ್ ಇಲ್ಲಿ ಯುರೇನಿಯಂ ಅನ್ನ ಹೊಂದಿರುವಂತದ್ದು ನೋಡ್ರಿ, ಇದು ಕೂಡ ಟನ್ ಅಲ್ಲಿ ಹೈಯೆಸ್ಟ್ ಆಂಧ್ರ ಪ್ರದೇಶ ಇದೆ ನೋಡ್ರಿ. ಇಲ್ಲಿ ಜಾರ್ಖಂಡ್ ಬಂದಿದೆ, ಮೇಘಾಲಯನು ಇದೆ, ತೆಲಂಗಾಣ ಇದೆ, ರಾಜಸ್ಥಾನ ಇದೆ, ಕರ್ನಾಟಕ ಇದೆ, ಛತ್ತೀಸ್ಗಢ ಇದೆ, ಉತ್ತರ ಪ್ರದೇಶ ಇದೆ, ಹಿಮಾಚಲ, ಮಹಾರಾಷ್ಟ್ರ, ಉತ್ತರಾಖಂಡ. ಇಲ್ಲಿ ಕೂಡ ಆಂಧ್ರ ಪ್ರದೇಶ ಅಂತಾನೆ ಬಂದಿದೆ. ಇಲ್ಲಿ ಆಂಧ್ರ ಪ್ರದೇಶ್ ಹೈಯೆಸ್ಟ್ ಇರುವುದು ಆಂಧ್ರ ಪ್ರದೇಶದಲ್ಲಿ. ಯುರೇನಿಯಂ ಮತ್ತು ಥೋರಿಯಂ. ಇದು ಥೋರಿಯಂ, ಇದು ಯುರೇನಿಯಂ. ಕ್ಲಿಯರ್ ಅಲ್ಲ? ಸೊ ಅಣುವಿದ್ಯುತ್ ಸ್ಥಾವರಗಳಲ್ಲಿ ಇವನ್ನೆಲ್ಲ ಬಳಕೆ ಮಾಡ್ತಾರೆ. ಹಾಗಾದ್ರೆ ಅಣುವಿದ್ಯುತ್ ಸ್ಥಾವರಗಳಲ್ಲಿ ನೆಕ್ಸ್ಟ್ ಪಾಯಿಂಟ್ ನೋಡೋಣ. ನೋಡ್ರಿ, ಈ ಪರಮಾಣು ವಿದ್ಯುತ್ ಸ್ಥಾವರಗಳಂತ ಬರ್ತಾವ. ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಅನ್ನು ಸ್ಥಾಪನೆ ಮಾಡ್ತಾರೆ. ಹಾಗಾದ್ರೆ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಅನ್ನು ಸ್ಥಾಪನೆ ಮಾಡಬೇಕಾದ್ರ ನೋಡ್ರಿ, ಪರಮಾಣು ಸ್ಥಾವರ ಇಲ್ಲಿ ಕೂಡ ಬಳಕೆಯಾಗುವಂತ ಎನರ್ಜಿ ಯಾವ್ದಪ್ಪ ಅಂತಂದಾಗ ಅರ್ಥ ಮಾಡ್ಕೊಡ್ರಿ. ಇಲ್ಲಿ ಕೂಡ ಬಳಕೆಯಾಗುವಂತ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಅನ್ನ ಬಳಕೆ ಮಾಡ್ಯಾರಲ್ಲ. ಇಲ್ಲಿ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಅನ್ನ ಸ್ಥಾಪನೆ ಮಾಡ್ಯಾರಲ್ಲ. ಸೊ ಇಲ್ಲಿ ಬಳಕೆ ಆಗಿರುವಂತ ಎನರ್ಜಿ ಕೂಡ ಏನಪ್ಪಾ ಅಂದ್ರ ಬೈಜಿಕ ವಿದಳನ ಪ್ರಕ್ರಿಯೆ. ಬೈಜಿಕ ವಿದಳನ ಪ್ರಕ್ರಿಯೆ ಇಲ್ಲಿ ಕೂಡ ಬಳಕೆಯಾಗಿದ್ದು. ಬಟ್ ಇಲ್ಲಿ ಬಳಸಬೇಕಾದ್ರ ಇಲ್ಲಿ ಏನ್ ಮಾಡ್ತಾರಪ್ಪ ಅಂದ್ರ ಕಂಟ್ರೋಲ್ ಸಿಸ್ಟಮ್ ಅನ್ನ ಮಾಡಿರ್ತಾರ, ನಿಯಂತ್ರಿತ ವ್ಯವಸ್ಥೆಯನ್ನ ಮಾಡಿರ್ತಾರ. ನಿಯಂತ್ರಿತ, ಯಾಕಂದ್ರೆ ಒತ್ತಡ ಮತ್ತು ತಾಪಮಾನ ಹೆಚ್ಚಾಗದಂತೆ, ಪ್ರೆಷರ್ ಅಂಡ್ ಟೆಂಪರೇಚರ್ ಇನ್ಕ್ರೀಸ್ ಆಗದಂತೆ ಇಲ್ಲಿ ಮಾಡರೇಟರ್ ಆಗಿ ಬಳಕೆ ಮಾಡ್ತಾರೆ. ಕೆಲವಿಷ್ಟು ಪರಿಕಲ್ಪನೆಗಳನ್ನ, ಕೆಲವು ಅಂಶಗಳನ್ನ, ವಸ್ತುಗಳನ್ನ. ಅವು ಯಾವ್ಯಾವಪ್ಪ ಅಂತಂದಾಗ ಭಾರಜಲ ಬಳಕೆ ಮಾಡ್ತಾರ, ಭಾರಜಲ. ಗ್ರಾಫೈಟ್ ಬಳಕೆ ಮಾಡ್ತಾರ, ಗ್ರಾಫೈಟ್ ಬಳಕೆ ಮಾಡ್ತಾರ, ನೆನ್ಪಿರ್ಲಿ ನೋಡ್ರಿ. ಇದು ಅನ್ಕಂಟ್ರೋಲೇಬಲ್. ಆಕ್ಚುಲಿ ಬೈಜಿಕ ವಿದಳನ ಪ್ರಕ್ರಿಯೆ ಅನ್ಕಂಟ್ರೋಲೇಬಲ್. ಬಟ್ ಫಾರ್ ಡೆವಲಪ್ಮೆಂಟ್ ಗೆ ಯೂಸ್ ಮಾಡುವಂತ ಸಂದರ್ಭದಲ್ಲಿ, ಡಿಫೆನ್ಸ್ ಟೆಕ್ನಾಲಜಿಯಲ್ಲಿ ಮಾಡುವ ಹೊತ್ನ್ಯಾಗ ಅದು ಅನ್ಕಂಟ್ರೋಲೇಬಲ್ ಆಗಿ ಯೂಸ್ ಮಾಡ್ತಾರೆ. ಫಾರ್ ಡೆವಲಪ್ಮೆಂಟ್, ಅಭಿವೃದ್ಧಿಗೋಸ್ಕರ ಮಾಡುವ ಅಭಿವೃದ್ಧಿಯ ಒಂದು ಪಾರ್ಟ್ ಯಾವುದು? ಎಲೆಕ್ಟ್ರಿಸಿಟಿ ಪ್ರೊಡಕ್ಷನ್ಸ್. ಅದರಲ್ಲಿ ವಿಶೇಷವಾಗಿ ನ್ಯೂಕ್ಲಿಯರ್ ಎನರ್ಜಿಯನ್ನು ಬಳಸಿಕೊಂಡು ಏನ್ ಮಾಡಕತ್ತಾರ ಅಂದ್ರೆ ಎಲೆಕ್ಟ್ರಿಸಿಟಿ ಪ್ರೊಡಕ್ಷನ್ ಮಾಡಕತ್ತಾರಪ್ಪ ಅಂತಂದ್ರ ಇದು ಫಾರ್ ಡೆವಲಪ್ಮೆಂಟ್. ಎಲೆಕ್ಟ್ರಿಸಿಟಿ ಅನ್ನೋದು ಒನ್ ಆಫ್ ದಿ ಏನಪ್ಪಾ ಅಂತಾರ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಅಲ್ಲಿ ಒಂದಾಗ್ತತಿ. ಅದಕ್ಕೋಸ್ಕರ ಡೆವಲಪ್ಮೆಂಟ್ ಅಂದ್ರೆ ಇದು ನಾಡಿನ ಒಳಗಡೆ ವಸತಿ ಪ್ರದೇಶ ಭಾಗದಲ್ಲಿ ಎಲೆಕ್ಟ್ರಿಸಿಟಿ ಪ್ರೊವೈಡ್ ಮಾಡ್ಬೇಕಲ್ಲ, ಆ ಸಂದರ್ಭದಲ್ಲಿ ಹೈಯೆಸ್ಟ್ ಬ್ಲಾಸ್ಟ್ ಆಯ್ತು, ಅನ್ಕಂಟ್ರೋಲೇಬಲ್ ಆಯ್ತಂದ್ರ ಹಲವು ರೀತಿ ಸಾವು ನೋವುಗಳಾಗ್ತವೆ. ಹಾಗಾಗಿ ಆ ಅನ್ಕಂಟ್ರೋಲೇಬಲ್ ಇದ್ದನ್ನ ಕಂಟ್ರೋಲೇಬಲ್ ಆಗಿ ಮಾಡ್ಲಿಕ್ಕೆ ಮಂದಕಾರಿಕಗಳನ್ನ ಬಳಕೆ ಮಾಡ್ತಾರ. ತಂಪ್ ಮಾಡ್ಲಿಕ್ಕೆ, ಕ್ಲಿಯರ್ ಇಲ್ಲ, ಆ ತಾಪಮಾನ ಮತ್ತು ಒತ್ತಡವನ್ನು ಕಂಟ್ರೋಲ್ ಮಾಡ್ಲಿಕ್ಕೆ ಇವನ್ನೆಲ್ಲ ಬಳಕೆ ಮಾಡ್ತಾರೆ. ಯಾವುದು? ಭಾರಜಲ ಮತ್ತು ಹೆವಿ ವಾಟರ್, ಇನ್ನು ಗ್ರಾಫೈಟ್, ಇವನ್ನ ಯೂಸ್ ಮಾಡ್ತಾ ಬರ್ತಾರೆ. ನೆನಪಿರಿ. ಫಾರ್ ಡೆವಲಪ್ಮೆಂಟ್ ಕ್ವಶನ್ಸ್ ಅನ್ನ ಕೇಳ್ತಾನ. ಎಲ್ಲೆಲ್ಲಿ ಅದಾವಪ್ಪ ಅಂದ್ರ ಇಲ್ಲಿ ಒಂದೊಂದಾಗಿ ನೋಡ್ತಾ ಬರೋಣ. ಫಸ್ಟ್ ನೋಡ್ರಿ, ತಾರಾಪುರ ಅನ್ನುವಂಥದ್ದು ಎಲ್ಲಿದೆ? ಮಹಾರಾಷ್ಟ್ರದಲ್ಲಿದೆ. ಯಾವ ದೇಶದ ಒಂದು ಸಹಾಯದಿಂದ ನಿರ್ಮಾಣ ಮಾಡಿರೋ? ಅಮೆರಿಕ. ತಾರಾಪುರ ಮಹಾರಾಷ್ಟ್ರದಲ್ಲಿ. ಮತ್ತೆ ಇನ್ನು ರಾಜಸ್ಥಾನದಲ್ಲಿ ಇರುವಂತದ್ದು ಯಾವ್ದಪ್ಪ ಅಂತಂದ್ರ ರಾವತ್ ಭಟ್ ಅಂತ ಬರ್ತದ. ರಾವತ್ ಭಟ್, ಇದನ್ನ ರಾವತ್ ಭಟ್ ಅಂತಾರ. ರಾವತ್ ಭಟ್. ಈ ರಾವತ್ ಭಟ್ದಲ್ಲಿ ಯಾವ ದೇಶ ಅಪ್ಪ ಅಂದ? ಕೆನಡಾ ದೇಶ. ನೋಡ್ರಿ, ರಾಜಸ್ಥಾನದ ಕೆನಡಾ, ಮಹಾರಾಷ್ಟ್ರದ USA, ನೆನ್ಪಿರ್ಲಿ. ಇನ್ನು ಕುಡುಕುಳಂ ಅಂತ ಬರ್ತದ ತಮಿಳುನಾಡಿನಲ್ಲಿ. ಹಾಗಾದ್ರೆ ರಷ್ಯಾ ದೇಶದ ಒಂದು ಸಹಾಯದಿಂದ ಅದು ನಿರ್ಮಾಣ ಆಗ್ತದ. ನೆಕ್ಸ್ಟ್ ಕೈಗಾ ಅಂತ ಬರ್ತದ. ಇದು ಕರ್ನಾಟಕ. ಸಂಪೂರ್ಣ ಸ್ವದೇಶಿ ತಂತ್ರಜ್ಞಾನವನ್ನ ಬಳಕೆ ಮಾಡಿ ನಿರ್ಮಾಣವಾದಂತ ಒಂದು ಏನಪ್ಪಾ ಅಂದ್ರ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಅಂತ ಕರೀತಾರ. ನೆಕ್ಸ್ಟ್ ಕಕ್ರಫಾರ್ ಅಂತ ಬರ್ತದ, ಗುಜರಾತ್, ಸ್ವದೇಶಿ ನಿರ್ಮಾಣ. ನಂತರದಲ್ಲಿ ನರೋರಾ ಅಂತ ಬರ್ತದ, ಉತ್ತರ ಪ್ರದೇಶ್, ಇದು ಕೂಡ ಸ್ವದೇಶಿ ನಿರ್ಮಾಣ. ಇವನ್ ಹೊಂದಿಸಿ ಬರೆಯರಿ ಕೇಳ್ತಿರ್ತಾರ. ಸೊ ಇದ್ರ ಬಗ್ಗೆ ಫೋಕಸ್ ಮಾಡ್ರಿ. ಜೊತೆಗೆ ನೀನ್ ಏನಾದ್ರು ಸ್ಟೇಟ್ಮೆಂಟ್ ಲೆಕ್ಕದಲ್ಲಿ ಬಂದು ಅಂದ್ರೆ ನಿಮ್ಗೆ ಕ್ವಶನ್ಸ್, ಇಲ್ಲಿ ಬಳಕೆ ಆಗಿರುವಂತ ಶಕ್ತಿ ಯಾವ್ದಪ್ಪ ಅಂದ್ರ ಬೈಜಿಕ ವಿದಳನ ಶಕ್ತಿ ಅನ್ನೋದನ್ನ ಸೊ ನೆನ್ಪಿರ್ಲಿ. ಹಾಗಾಗಿ ಈ ಬೈಜಿಕ ವಿದಳನ ಶಕ್ತಿ ಆಕ್ಚುಲಿ ರಿಯಲ್ ಆಗಿ ನೋಡಿದಾಗ ಅನ್ಕಂಟ್ರೋಲೇಬಲ್. ಆದ್ರೆ ಇಲ್ಲಿ ಫಾರ್ ಡೆವಲಪ್ಮೆಂಟ್ ಯೂಸ್ ಮಾಡೋದ್ರಿಂದ ಅದನ್ನ ಏನ್ ಮಾಡ್ತಾರ? ಕಂಟ್ರೋಲ್ ಮಾಡ್ಲಿಕ್ಕೋಸ್ಕರವಾಗಿ ಮಾಡರೇಟರ್ ಆಗಿ ಏನ್ ಬಳಸ್ತಾರ? ಗ್ರಾಫೈಟ್ ಮತ್ತು ಭಾರಜಲವನ್ನ ಬಳಕೆ ಮಾಡ್ತಾ ಬರ್ತಾರೆ ಅನ್ನೋದನ್ನ ಈ ಪಾಯಿಂಟ್ಸ್ ನಿಮ್ಗ ನೆನ್ಪಿರ್ಲಿ ಅನ್ನುವಂಥದ್ದು. ಕ್ಲಿಯರ್ ಅಲ್ಲ? ಎಸ್, ಇಲ್ಲಿ ಈ ರೀತಿಯಾದಂತ ಪರಿಕಲ್ಪನೆಗಳನ್ನ ನೋಡಿದ್ವಿ. ಹಾಗಾಗಿ ಅರ್ಥ ಮಾಡ್ಕೊಳ್ರಿ. ಎಕ್ಸಾಮ್ಕ ಮಲ್ಟಿಪಲ್ ವೇದಲ್ಲಿ ನೀವು ಇಲ್ಲಿ ತಿಳ್ಕೊಬೇಕಾಗತ್ತಾ. ಮತ್ತೆ ಇನ್ನೊಂದು ಪಾಯಿಂಟ್ ಏನಪ್ಪಾ ಅಂದ್ರ ಆಗ್ಲೇ ಫಸ್ಟ್ ಗೆ ಹೇಳಿದ್ ನಾನು, ಇಲ್ಲಿ ಮುಖ್ಯವಾದ ಇನ್ನೊಂದು ಪಾಯಿಂಟ್ಸ್ ನಿಮ್ಗ ನೆನ್ಪಿಡ್ಬೇಕಾದದ್ದು ಯಾವ್ದಪ್ಪ ಅಂತಂದಾಗ
ಇಲ್ಲಿ ಚೀನಾ ದೇಶ ಅಂತ ಹೇಳಿದೆ ನಾನು. ಚೀನಾ ದೇಶ ಇಲ್ಲೇ ಬರೆದು ಬಿಡ್ತೀನಿ ನೋಡ್ರಿ. ಚೀನಾ ದೇಶ ಲಾಸ್ಟ್ ಪಾಯಿಂಟ್ ಇದು. ಚೀನಾ ದೇಶ 2025ರಲ್ಲಿ 2025ರಲ್ಲಿ ಚೀನಾ ದೇಶ 2025ರಲ್ಲಿ ಏಪ್ರಿಲ್ ತಿಂಗಳಲ್ಲಿ ಏನಾಗುತ್ತಪ್ಪ ಅಂತಂದ, ಏಪ್ರಿಲ್ ತಿಂಗಳಲ್ಲಿ, ಸೊ ಇಲ್ಲಿ ಬೇಡ ಮತ್ತದು ಮೂಮೆಂಟ್ ಆಗ್ತದ ನೋಡಿ. ಚೀನಾ ದೇಶ ಲಾಸ್ಟ್ ಪಾಯಿಂಟ್. ಚೀನಾ ದೇಶ 2025 ಏಪ್ರಿಲ್ ತಿಂಗಳಲ್ಲಿ ಏನ್ ಮಾಡ್ತದಪ್ಪ ಅಂತಂದ್ರ ನಾನ್ ನ್ಯೂಕ್ಲಿಯರ್ ಹೈಡ್ರೋಜನ್ ಬಾಂಬ್ ಅನ್ನ ಏನ್ ಮಾಡ್ತದಪ್ಪ ಅಂತಂದ್ರ ಪ್ರೊಡಕ್ಷನ್ ಮಾಡ್ತದ. ಅದರಲ್ಲಿ ಯಾವುದೇ ರೀತಿಯಾದಂತ ನ್ಯೂಕ್ಲಿಯರ್ ಎನರ್ಜಿ ಅಂದ್ರೆ ಅದರಲ್ಲಿ ವಿಶೇಷವಾಗಿ ಹೈಡ್ರೋಜನ್ ಅನ್ನ ಬಳಕೆ ಮಾಡುವುದಿಲ್ಲ. ಹಾಗಾಗಿ ಏನ್ ಬಳಕೆ ಮಾಡ್ತಾರಪ್ಪ ಅಂತಂದಾಗ ಅರ್ಥ ಮಾಡ್ಕೊಡ್ರಿ. ಇಲ್ಲಿ ಮೆಗ್ನೀಷಿಯಂ ಹೈಡ್ರೇಟ್ ಅನ್ನ ಯೂಸ್ ಮಾಡ್ತಾರೆ. ಮೆಗ್ನೀಷಿಯಂ ಹೈಡ್ರೇಟ್ ಅನ್ನ ಯೂಸ್ ಮಾಡ್ತಾರ, ಬಳಕೆ ಮಾಡ್ತಾರ. ಘನ ಪರಿಕಲ್ಪನೆ, ಘನ ವಸ್ತುವನ್ನು ಒಳಗೊಂಡಿರುವಂತದ್ದು, ಭಾರವಾದ ಘನ ವಸ್ತುವನ್ನು ಒಳಗೊಂಡಿರುವುದು ಅದು ಮೆಗ್ನೀಷಿಯಂ ಹೈಡ್ರೇಟ್ ಅನ್ನ ಬಳಕೆ ಮಾಡಿ ಏನ್ ಮಾಡ್ತಾರಪ್ಪ ಅಂತಂದ್ರ ನಾನ್ ನ್ಯೂಕ್ಲಿಯರ್ ಹೈಡ್ರೋಜನ್ ಬಾಂಬ್ ಅನ್ನ ಪ್ರೊಡಕ್ಷನ್ ಮಾಡ್ತಾರ. ಇದು ಇಡೀ ವರ್ಲ್ಡ್ ಅಲ್ಲಿ ಫಸ್ಟ್ ನೆನಪಿರ್ಲಿ, ವರ್ಲ್ಡ್ ಅಲ್ಲಿ ಫಸ್ಟ್. ಹಾಗಾಗಿ ಪ್ರಶ್ನೆ ಕೇಳುವಂತ ಚಾನ್ಸಸ್ ಕೂಡ ಇದು ಇರ್ತದ. ಇದು ಡಿಫೆನ್ಸ್ ಟೆಕ್ನಾಲಜಿಗಳಲ್ಲಿ ಬರ್ತದ. ಸೊ ಹಾಗಾಗಿ ಇದು ಕೂಡ ನಿಮ್ಗೆ ನೆನಪಿರ್ಲಿ. ಹಾಗಾಗಿ ಮುಖ್ಯವಾದಂತ ಅಂಶ ಇದು ಕೂಡ. ಎಸ್, ಇಲ್ಲಿವರೆಗೆ ಈ ನ್ಯೂಕ್ಲಿಯರ್ ಟೆಕ್ನಾಲಜಿ ಬಗ್ಗೆ ಮಾತಾಡಿದೆ. ಎಲ್ಲಾ ರೀತಿಯಾಗಿ ವಿಷಯನ ಡಿಸ್ಕಷನ್ ಮಾಡ್ತಾ ಬಂದೆ ಇಲ್ಲಿ. ಹಾಗಾಗಿ ಹೈಡ್ರೋಜನ್ ಬಾಂಬ್ ಬಗ್ಗೆ ಡಿಸ್ಕಷನ್ ಮಾಡಿದೆ. ಈ ಹೈಡ್ರೋಜನ್ ಬಾಂಬ್ ಹೆಂಗ್ ಕ್ರಿಯೇಟ್ ಆಗ್ತದ ಅಂತ ಕೂಡ ಹೇಳ್ತಾ ಬಂದೆ. ಕ್ಲಿಯರ್ಲಾ? ಹಾಗಾಗಿ ಈ ವಿಷಯ ನಿಮಗ ಅರ್ಥವಾಗಿತ್ತಂತ ಭಾವಿಸುತ್ತಾ ಮತ್ತೆ ಮುಂದಿನ ಕ್ಲಾಸಲ್ಲಿ ಭೇಟಿಯಾಗೋಣ. ಎಸ್, ಎಲ್ಲರಿಗೂ ಒಳ್ಳೇದಾಗ್ಲಿ. ಗುಡ್ ನೈಟ್.